ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸದ ವಿಷಯ ಜೆ ಕೃಷ್ಣಮೂರ್ತಿಯವರ ಕೊನೆಯ ಉಪನ್ಯಾಸಗಳ ಕೆಲವು ಉಪನ್ಯಾಸಗಳ ಸಾರಾಂಶ. ಅದನ್ನು ಕುರಿತು ಉಪನ್ಯಾಸ ನೀಡಲು ನಮ್ಮ ಮುಂದೆ ರಾಷ್ಟ್ರೀಯ ಉಪನ್ಯಾಸಕರಾದ ಸಹೋದರ ಡಾಕ್ಟರ್ ಎಲ್ ನಾಗೇಶ್ ರವರಿದ್ದಾರೆ. ಅವರ ಪರಿಚಯ ನಮಗೆಲ್ಲರಿಗೂ ಇದೆ. ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಈಗಾಗಲೇ ಈ ವಿಷಯ ಕುರಿತು ಈಗ 3ನೇ ಬಾರಿ ಅಂತ 3 ಬಾರಿ ಆಗ್ಲೇ ಉಪನ್ಯಾಸ ನೀಡಿದ್ದಾರೆ. ಇದು 4ನೇದಿದು. ಈಗ ಅವರ ಉಪನ್ಯಾಸವನ್ನು ನೀಡಲು ಕೇಳ್ಕೊಳ್ತಾ ಇದ್ದೀನಿ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಜಿಡ್ಡು ಕೃಷ್ಣಮೂರ್ತಿಯವರ ಕೊನೆಯ ಕೆಲವು ಉಪನ್ಯಾಸಗಳ ಸಾರಾಂಶ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಆನ್ಲೈನ್ ಉಪನ್ಯಾಸವನ್ನು ನೀಡಲು ನನಗೆ ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮದ ಆಯೋಜನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರುವಂತಹ ಹಿರಿಯ ಸೋದರ ಮಹದೇವಪ್ಪನವರಿಗೂ ಸೋದರ ಲಕ್ಷ್ಮೀಶರವರಿಗೂ ನಾನು ನನ್ನ ನಮನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನೆರೆದ ಶ್ರೋತೃ ವರ್ಗಕ್ಕೆ ನನ್ನ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಇದು ಒಂದು ಸರಣಿ ಉಪನ್ಯಾಸ. ಪ್ರತಿ ತಿಂಗಳು ಒಂದು ಆನ್ಲೈನ್ ಉಪನ್ಯಾಸ ಈ ಶೀರ್ಷಿಕೆಯ ಅಡಿಯಲ್ಲಿ ಹೊರಬರ್ತಾ ಇದೆ. ಈಗಾಗಲೇ 3 ತಿಂಗಳಿನಿಂದ 3 ಉಪನ್ಯಾಸಗಳನ್ನು ನಾನು ನೀಡಿದ್ದೇನೆ. ಇದು 4ನೆಯ ಉಪನ್ಯಾಸ. ಇದು 4ನೆಯ ಉಪನ್ಯಾಸ. ಈ 4ನೆಯ ಉಪನ್ಯಾಸ ಮುಂದುವರಿದ ಭಾಗವಾಗಿದೆ. ಕಳೆದ 3 ಉಪನ್ಯಾಸಗಳಲ್ಲಿ ನಾನು
ಜಿಡ್ಡು ಕೃಷ್ಣಮೂರ್ತಿಯವರ ಒಂದು ಪರಿಚಯವನ್ನ ನಿಮಗೆ ಮಾಡಿಕೊಟ್ಟಿದ್ದೆ. ಕೊನೆಯ ಬಾರಿ ಅವರು ಭಾರತಕ್ಕೆ ಭೇಟಿ ನೀಡಿದಾಗ ನಡೆದಂತಹ ಹಲವು ವಿದ್ಯಮಾನಗಳನ್ನ ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಅವರು ಕೊನೆ ಬಾರಿ ಭಾರತಕ್ಕೆ ಅಕ್ಟೋಬರ್ ತಿಂಗಳು 1985ನೇ ಇಸವಿ ಬಂದು ತಲುಪಿದರು. ಅಮೆರಿಕಾದಿಂದ ಪ್ರಯಾಣವನ್ನ ಪ್ರಾರಂಭ ಮಾಡಿ 25 ಅಕ್ಟೋಬರ್ 1985 ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ಅವರು ವಾರಣಾಸಿಗೆ ಹೋಗ್ತಾರೆ. ವಾರಣಾಸಿಯಲ್ಲಿ ರಾಜಘಾಟ್ ಅನ್ನುವಂತಹ ಒಂದು ಸ್ಥಳ ಇದೆ. ಅಲ್ಲಿ JK ಫೌಂಡೇಶನ್, ಜಿಡ್ಡು ಕೃಷ್ಣಮೂರ್ತಿ ಫೌಂಡೇಶನ್ ಆಫ್ ಇಂಡಿಯಾ ಅವರ ಒಂದು ವಿಶಾಲವಾದಂತಹ ಸಂಸ್ಥೆ ಮತ್ತು ಆಶ್ರಮ ಇದೆ. ಅಲ್ಲಿ ಉಳ್ಕೊಳ್ತಾರೆ. ಹೆಚ್ಚು ಕಡಿಮೆ 1 ತಿಂಗಳ ಕಾಲ ವಾರಣಾಸಿಯಲ್ಲೇ ಇರ್ತಾರೆ. ಆ ನಂತರ ನವೆಂಬರ್ 24-25ನೇ ತಾರೀಕಿನ ಹೊತ್ತಿಗೆ ಅವರು ಮದನಪಲ್ಲಿಯ ರಿಷಿ ವ್ಯಾಲಿಗೆ ಬರ್ತಾರೆ. ರಿಷಿ ವ್ಯಾಲಿಯಲ್ಲಿ ಜನವರಿ ತನಕ ಉಳ್ಕೋತಾರೆ. ಜನವರಿ 6ನೇ ತಾರೀಕು ಮತ್ತೆ ಅಮೆರಿಕಾಗೆ ಹಿಂತಿರುಗಿ ಹೊರಟು ಹೋಗ್ತಾರೆ. ಹೆಚ್ಚು ಕಡಿಮೆ 73-74 ದಿನಗಳ ಕಾಲ ಭಾರತದಲ್ಲಿ ಉಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಹಲವು ಉಪನ್ಯಾಸಗಳನ್ನ ನೀಡ್ತಾರೆ. ಹಲವು ವ್ಯಕ್ತಿಗಳ ಜೊತೆ ಸಂಭಾಷಣೆಗಳನ್ನು ಮಾಡ್ತಾರೆ. ಅವರಿಗೆ 91 ವರ್ಷ ವಯಸ್ಸು. ಆಗ ಇಳಿ ವೃದ್ಧಾಪ್ಯವನ್ನ ತಲುಪಿರ್ತಾರೆ. ಆದರೆ ಉಪನ್ಯಾಸ ಮಾಡುವ, ಶ್ರೋತೃಗಳ ಜೊತೆ ಸಂಭಾಷಣೆಯನ್ನ ನಡೆಸುವ ಆಸಕ್ತಿಯನ್ನ ಹಾಗೆ ಉಳಿಸಿಕೊಂಡಿರ್ತಾರೆ. ಅವರ ಉತ್ಸಾಹ, ಅವರ ಕುತೂಹಲ, ಅವರ ಒಂದು ಶಕ್ತಿ ಆ ಹಂತದಲ್ಲಿ ಸಹ ಬಹಳ ಉನ್ನತ ಮಟ್ಟದಲ್ಲಿತ್ತು. 91 ವರ್ಷ ವಯಸ್ಸಿನ ವೃದ್ಧ, ಅಲ್ಲದೆ ದುರ್ಬಲವಾದ ದೇಹವಾಗಿತ್ತು. ಅವರಿಗೆ ತಿಳಿಯದೆ ಅವರ ಮೇದೋಜೀರಕಾಂಗ ಗ್ರಂಥಿಯಲ್ಲಿ ಕ್ಯಾನ್ಸರ್ನ ಗಡ್ಡೆ ಬೆಳೀತಾ ಇತ್ತು. ಅವರಿಗೆ ಅದು ಗೊತ್ತಿರಲಿಲ್ಲ. ಬಹಳ ದೈಹಿಕ ದೌರ್ಬಲ್ಯವನ್ನ ಅನುಭವಿಸ್ತಾ ಇದ್ರು. ಬರ್ತಾ ಬರ್ತಾ ನಡೆಯೋದು ಸಹ ತುಂಬಾ ಕಷ್ಟವಾಗ್ತಾ ಇತ್ತು. ಅಂತಹ ಭೌತಿಕ ದೌರ್ಬಲ್ಯದ ಮಧ್ಯೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೆ ಎಲ್ಲರೊಡನೆಯೂ ಸಂಭಾಷಣೆ ನಡೆಸುವ, ಜೀವನವೆಲ್ಲ ತಾವು ಮಾಡಿದಂತಹ ಕಾಯಕ ಕ್ಷೇತ್ರದಲ್ಲಿ ತಮ್ಮ ಅನುಭವಗಳ ಮೂಸೆಯಲ್ಲಿ ಅವರಿಗೆ ಉಂಟಾದಂತಹ ಅಜ್ಞಾನ ಅಥವಾ ಬುದ್ಧಿ, ಉನ್ನತ ಮಟ್ಟದ ಬುದ್ಧಿ, ಕೆಳಮಟ್ಟದ ಬುದ್ಧಿ ಎಲ್ಲ, ಉನ್ನತ ಮಟ್ಟದ ಬುದ್ಧಿ ಏನಿತ್ತೋ ಅದನ್ನ ಅವರು ನಿಷ್ಕಾಮ ಕರ್ಮವೆಂಬ ಹಾಗೆ ಎಲ್ಲರೊಡನೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದರು. ಅವರಲ್ಲಿದ್ದಂತ ಎಂಥೂಸಿಯಸಮ್ ಅಂದ್ರೆ ಎಂಥೋ ಅಂತೀವಲ್ಲ ನಾವು, ಉತ್ಸಾಹ, ಅದಕ್ಕೆ ಮೇರೆಯೇ ಇರಲಿಲ್ಲ. ಈ ವ್ಯಕ್ತಿ ಜೀವನವೆಲ್ಲ ಉಪನ್ಯಾಸಗಳನ್ನ ನೀಡ್ತಾ, ಹಲವಾರು ವ್ಯಕ್ತಿಗಳ ಜೊತೆ ಸಂಭಾಷಣೆಗಳನ್ನ ನಡೆಸ್ತಾ, ದೊಡ್ಡ ದಾರ್ಶನಿಕ, ದೊಡ್ಡ ಚಿಂತಕ ಅಂತ ಅನ್ನಿಸ್ಕೊಂಡಿದ್ದ. ಅಂತಹ ವ್ಯಕ್ತಿ ಇಳಿ ವಯಸ್ಸಿನಲ್ಲಾದ್ರೂ ದೇಹ ದೌರ್ಬಲ್ಯದ ನಡುವೆ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಮುಂದುವರಿತಾರೇನೋ,
Will he slow down with respect to the lectures that he is giving ಅಂತ ಅನ್ಕೊಂಡ್ರೆ ಹಾಗೇನಿಲ್ಲ. ಮೊದಲು ಹೇಗಿತ್ತೋ ಉತ್ಸಾಹ ಅದೇ ಉತ್ಸಾಹವನ್ನೇ ಕಾಯ್ದುಕೊಂಡಿದ್ರು. ದಟ್ ಈಸ್ ಸಮಥಿಂಗ್ ಒನ್ ನೀಡ್ಸ್ ಟು ಅಪ್ರಿಶಿಯೇಟ್. ನೀವು ಗಮನಿಸಿ ನೋಡಿ, ನಮಗ್ ವಯಸ್ಸಾದಂತೆಲ್ಲ ನಾವು ಉತ್ಸಾಹವನ್ನ ಕಳ್ಕೊಳ್ತಾ ಹೋಗ್ತೇವೆ. 50, 60, 70 ವರ್ಷಗಳಿಗೆ ಎಷ್ಟೋ ಉತ್ಸಾಹ ಕಳ್ಕೊಂಡ್ಬಿಟ್ಟಿರ್ತೇವೆ. ಆದ್ರೆ ಈ ವ್ಯಕ್ತಿ 91 ವರ್ಷ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹದ ಚಿಲುಮೆಯಾಗಿದ್ದಾರೆ ಅಂದ್ರೆ ಅದನ್ನ ನಾವು ಮಾದರಿಯಾಗಿ ಸ್ವೀಕರಿಸಬೇಕು. ನಮ್ಮ ಜೀವನದಲ್ಲೂ ವಯಸ್ಸು ಎಷ್ಟೇ ಆದ್ರೂ ನಾವು ಯಾವ ಕರ್ಮದಲ್ಲಿ ತೊಡಗಿಕೊಂಡಿದ್ದೀವೋ ಆ ಕರ್ಮವನ್ನ ಪ್ರೀತಿಯಿಂದ, ಪ್ರೇಮದಿಂದ, ಉತ್ಸಾಹದಿಂದ ಮುಂದುವರಿಸ್ಕೊಂಡು ಹೋಗ್ಬೇಕು. ಆ ಉತ್ಸಾಹವೇ ನಮ್ಮನ್ನ ಆರೋಗ್ಯಕರವಾಗಿ ಸಹ ಇಟ್ಟಿರುತ್ತೆ. ಹಾಗಾಗಿ ಮನುಷ್ಯ ತನ್ನ ಯಾವುದೇ ವಯಸ್ಸಿನಲ್ಲೂ ಉತ್ಸಾಹವನ್ನ ಕಳ್ಕೋಬಾರ್ದು. ಜೀವನದ ಬಗ್ಗೆ ಆದರವನ್ನ, ಗೌರವವನ್ನ ಕಳ್ಕೋಬಾರ್ದು. ಜೀವನವನ್ನ ಸೇವಿಸುವುದರಲ್ಲಿ, ಅನುಭವಿಸುವುದರಲ್ಲಿ ಆ ವ್ಯಕ್ತಿ ಉತ್ಸಾಹವನ್ನ ಕೊನೆಯ ತನಕ ಕಾಪಾಡಿಕೊಳ್ಳಬೇಕು. ಈಗ ಜಿಡ್ಡು ಕೃಷ್ಣಮೂರ್ತಿಯವರು ವಾರಣಾಸಿಯನ್ನ ತಲುಪಿದ ಮೇಲೆ ಕೊನೆಯ ಬಾರಿ ಭಾರತಕ್ಕೆ ಭೇಟಿ ನೀಡಿದಾಗ 18 ನವೆಂಬರ್ 1985 ಇಸವಿ ಒಂದು ಉಪನ್ಯಾಸವನ್ನ ನೀಡುತ್ತಾರೆ. ಇಟ್ ವಾಸ್ ಎ ಪಬ್ಲಿಕ್ ಲೆಕ್ಚರ್, ಒಂದು ಸಾರ್ವಜನಿಕ ಉಪನ್ಯಾಸ. ಬಹಳಷ್ಟು ಜನ ರಾಜಘಾಟ್ನಲ್ಲಿ ಸೇರಿದ್ರು. ಅಲ್ಲಿ ಸೇರಿದ ಶ್ರೋತೃಗಳ ಜೊತೆ ಯಾವ ವಿಚಾರಗಳನ್ನ ಹಂಚಿಕೊಂಡ್ರು? ಜಿಡ್ಡು ಕೃಷ್ಣಮೂರ್ತಿಗಳು ಎಂದೂ ದೊಡ್ಡ ದೊಡ್ಡ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತಿರ್ಲಿಲ್ಲ. He never used to go with lofty topics or chapters. ಅವರು ಬಹಳ ಸರಳವಾದಂತ ವಿಚಾರಗಳನ್ನ ತಗೊಳ್ತಿದ್ರು. ಅವರ ಉಪನ್ಯಾಸಗಳಲ್ಲಿ ಪ್ರತಿನಿತ್ಯದ ದೈನಂದಿನ ವಿಷಯಗಳು ಮತ್ತು ಆಗು ಹೋಗುಗಳ ಬಗ್ಗೆನೇ ಒಂದು ರೀತಿಯ ವಿವರಣೆ ಅಥವಾ ಶೋಧನೆ ಇರ್ತಾ ಇತ್ತು. Never he used to take something which is very lofty, ಉನ್ನತ ಮಟ್ಟದ ವಿಚಾರಗಳನ್ನ ಅಥವಾ ಯಾವುದಾದರೂ ನಮ್ಮ ಧರ್ಮ ಗ್ರಂಥಗಳನ್ನ ತಗೊಂಡು ಅವರು ಎಂದೂ ಮಾತನಾಡ್ತಿರಲಿಲ್ಲ. ಅವರು ಧರ್ಮ ಗ್ರಂಥಗಳನ್ನ ಹೆಚ್ಚಾಗಿ ಓದಿ ಅಧ್ಯಯನವನ್ನ ಸಹ ಮಾಡಿರಲಿಲ್ಲ. He was a great seer who walked alone. ಅವರು ಒಬ್ಬ ಮಹಾನ್ ಸಂತ. ಎಂತ ಸಂತ? ಕಾವಿ ಉಟ್ಕೊಂಡು ಕುತ್ತಿಗೆಲ್ ರುದ್ರಾಕ್ಷಿ ಹಾಕೊಂಡು ಓಡಾಡುವಂತ ಸಂತ ಅಲ್ಲ. ಈ ಸಂತ ವೆರಿ ವೆರಿ ಅನ್ಅಸ್ಯೂಮಿಂಗ್ ಅಂದ್ರೆ ಈತ ಸಂತಾಂತರ ನಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅವರ ವೇಷಭೂಷಣಗಳು ಸಂತನಂತೆ ಇರಲಿಲ್ಲ. ಆದರೆ ಅವರ ಜೀವನ ಉನ್ನತ ಮಟ್ಟದ ಸಂತರ ಜೀವನವೇ ಆಗಿತ್ತು. ಅವರ ಬಯೋಗ್ರಫಿ ಅಥವಾ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಡಾಕ್ಯುಮೆಂಟರಿ ಅಥವಾ ಮೂವಿ ಸಹ ಬಂತು. ಆ ಡಾಕ್ಯುಮೆಂಟರಿಯ ಹೆಸರು ದ ಸಿಯರ್ ಹೂ ವಾಕ್ಡ್ ಅಲೋನ್. ನೋಡಿ, ಟೈಟಲ್ ಎಷ್ಟು ಚೆನ್ನಾಗಿದೆ. ದ ಸಿಯರ್ ಹೂ ವಾಕ್ಡ್ ಅಲೋನ್ ಅಂದ್ರೆ ಅರ್ಥ ಒಂಟಿಯಾಗಿ ನಡೆದಂತಹ ಸಂತ.
ಆತ ನನಗೆ ಹಿಂಬಾಲಕರು ಬೇಡ, ನನಗೆ ಅನುಯಾಯಿಗಳು ಬೇಡ, ನನಗೆ ಯಾರು ಗುರು ಎಂದು ಸ್ವೀಕರಿಸುವುದು ನನ್ನನ್ನು ಬೇಡ. ಕಾರಣ ನಾನು ಗುರುವಲ್ಲ, ನಾನು ಮಹಾತ್ಮನಲ್ಲ, ನಾನು ನಿಮಗೆ ಉಪದೇಶವನ್ನ ಮಾಡುವಂತಹ ಉಪದೇಶಕಾರನೂ ಅಲ್ಲ. ನಾನು ನಿಮ್ಮೊಡನೆ ಕುಳಿತು ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನ ಪರಿಶೋಧಿಸುವ, ಸಂಶೋಧಿಸುವ ನಿಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ತಿದ್ರು. He always used to take a word called let us investigate together. ಅಂದ್ರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶೋಧಿಸುವ, ಸಂಶೋಧಿಸುವ, ವಿಚಾರ ಮಂಥನವನ್ನ ಮಾಡುವ ಅನ್ನುವಂತಹ ಒಂದು ಧಾಟಿಯನ್ನ, ಶೈಲಿಯನ್ನ ಇಟ್ಕೊಂಡಿದ್ರು. He never used to sit on a higher pedestal and say, you listen to me what I like to say. ಆತರ ಖಂಡಿತ ಹೇಳ್ತಾ ಇರಲಿಲ್ಲ. ಅವರ ಒಂದು ಶೈಲಿ ಹಾಗಿರ್ಲೇ ಇಲ್ಲ. He always used to consider everybody as his friends. Let us sit together, let us explore together, let us search together, let us investigate together ಅಂತ ಹೇಳ್ತಿದ್ರು. ಅವ್ರು ಯಾರಿಗೂ ಫಾರ್ಮುಲಾಗಳನ್ನ ಕೊಡ್ಲಿಲ್ಲ. ಜೀವನ ಹೇಗ್ ನಡೆಸ್ಬೇಕೋ, ಜೀವನದ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕೋ ಅನ್ನೋಂತಹ ವಿಷಯ ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ರು ಸಹ ಯಾವುದು ರೆಡಿಮೇಡ್ ಫಾರ್ಮುಲಾ ಕೊಡ್ಲಿಲ್ಲ. ಅವರು ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಆ ಫಾರ್ಮುಲಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ನಾವು ಸಾಧನೆ ಮಾಡೋದು ನಿಂತು ಹೋಗುತ್ತೆ. ಸತ್ಯವನ್ನ ನಾವು ಪರಿಶೋಧಿಸಬೇಕೇ ಹೊರತು ಯಾರೋ ರೆಡಿಮೇಡ್ ಆ ಸತ್ಯವನ್ನ ನಮಗೆ ಒದಗಿಸಿ ಕೊಟ್ರೆ ಅದು ಸೆಕೆಂಡ್ ಹ್ಯಾಂಡೇ ಆಗತ್ತೆ, ಅದು ಸತ್ಯವಾಗಲ್ಲ. ಸತ್ಯವನ್ನ ನಾನು ನನ್ನ ಸಾಧನೆ, ನನ್ನ ಅನುಭವದ ಮೂಲಕ ನಾನಾಗಿ ಕಂಡುಕೊಳ್ಬೇಕು. ಹಾಗೆ ಕಂಡುಕೊಳ್ಳಿಕ್ಕೆ ಬೇಕಾದಂತಹ ಒಂದು ಮಾನಸಿಕ ಸಿದ್ಧತೆಯನ್ನ ಅವರು ತಮ್ಮ ಜೊತೆ ನಮ್ಮನ್ನ ಅವರ ಜೊತೆ ನಮ್ಮನ್ನ ಸಹ ಕುಳಿತುಕೊಳ್ಳುವಂತೆ ಮಾಡಿ ಅವರೊಡನೆ ಅವರೊಡನೆ ಅಂದ್ರೆ ಜೊತೆಯಲ್ಲಿ ಹೋಗ್ತಾ ಇದ್ವಿ ನಾವು, ಅವರ ಹಿಂಬಾಲಕರಲ್ಲ. ಅಂದ್ರೆ ಆತ ಒಬ್ಬ ವಿಶಿಷ್ಟ ಸಂತ. ಆಸ್ ಐ ಸೆಡ್, ಹಿ ವಾಸ್ ಎ ಸಿಯರ್ ಹೂ ವಾಕ್ಡ್ ಅಲೋನ್. ಅವರು he walked alone. He never wanted any kind of recognition for himself. Neither he wanted any followers for himself, nor he considered himself as a guru. Neither he carried any property with him. He left everything for the benefit of the society. Everything. ಅವರು ಕೊನೆಯಲ್ಲಿ ಹೇಳಿದ ಕೆಲವು ವಿಷಯಗಳನ್ನ, ವಿಚಾರಗಳನ್ನ ಹಂಚಿಕೊಂಡು ನಂತರ ನಾನು ಅವರು 18 ನವೆಂಬರ್ 1985 ರಾಜಘಾಟ್ನಲ್ಲಿ ನೀಡಿದ ಉಪನ್ಯಾಸವನ್ನ ತೆಗೆದುಕೊಳ್ತೇನೆ. ಅವ್ರು ಹೇಳ್ತಾರೆ, ನೋಬಡಿ ಕ್ಯಾನ್ ಟೀಚ್ ಯು ಅಬೌಟ್ ಯುವರ್ ಸೆಲ್ಫ್ ಎಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಯು ಹ್ಯಾವ್ ಟು ಬಿ ದ ಗುರು ಅಂಡ್ ದ ಡಿಸೈಪಲ್ ಯುವರ್ ಸೆಲ್ಫ್ and learn from yourself. That means to say, dependency ಅಥವಾ ಅವಲಂಬನೆ ಅನ್ನೋದನ್ನ ಅವರು ಕಡಿದು ಹಾಕ್ತಾರೆ. ಯಾರು ಯಾರನ್ನು ಅವಲಂಬಿಸಿ ಯಾರೋ ಹೇಳಿದ್ರು ನಾನು ಹೀಗೆ ನಡ್ಕೊಳ್ತೀನಿ, ಮತ್ಯಾರೋ ಹೇಳಿದ್ರು ಆ ರೀತಿ ಮಾಡ್ತೀನಿ ಅಂತ ಪರರ ಮೇಲೆ ಅವಲಂಬನೆಯನ್ನ ನಾವೇನ್ ಬೆಳೆಸ್ಕೊಂಡಿರ್ತೀವಿ, ಆ ಅವಲಂಬನೆಗಳನ್ನ ಕಡಿದು ಹಾಕುವಂತಹ ಒಂದು ವಿಶಿಷ್ಟ ಶೈಲಿಯನ್ನ ಅವರು ಹೊಂದಿದ್ರು. He used to definitely propagate complete release from all dependencies. ಮನುಷ್ಯ ಸ್ವತಂತ್ರನಾಗಬೇಕು.
ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನೋಬಡಿ ಕ್ಯಾನ್ ಟೀಚ್ ಯು ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮಗೆ ಯಾರೋ ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಆತ್ಮವಿದೆ. ನಮ್ಮ ಆತ್ಮವನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಮಾರ್ಗವನ್ನ ನಾವೇ ಹುಡುಕಿಕೊಳ್ಳಬೇಕು. ಅದಕ್ಕೆ ಬುದ್ಧರು ಸಹ ಒಂದು ಸುಂದರವಾದಂತಹ ಒಂದು ಬೋಧನೆಯನ್ನ ನೀಡ್ತಾರೆ. ಏನದು ಬೋಧನೆ? ಬಿಕಮ್ ಅ ಲ್ಯಾಂಪ್ ಅನ್ ಟು ಯುವರ್ ಸೆಲ್ಫ್. ನಿನಗೆ ನೀನೇ ದೀಪವಾಗು, ನಿನಗೆ ನೀನೇ ಜ್ಯೋತಿಯಾಗು. ನಿನ್ನ ಅರಿವೇ ಜ್ಯೋತಿ, ಆ ಅರಿವು ನಿನ್ನಲ್ಲೇ ಇದೆ. ಹಾಗಾಗಿ ನೀನು ನಿನ್ನ ಅರಿವಿನ ಮೂಲಕ ನಿನ್ನ ಆತ್ಮಸ್ವರೂಪವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡು. ಹೊರಗಿನ ಅವಲಂಬನೆಗಳನ್ನೆಲ್ಲ ಕಳಚಿ ಹಾಕು. ಇಟ್ಸ್ ಎ ವೆರಿ ವೆರಿ rational and a very very innovative thought. ಅದು ಬಹಳ ಇನೋವೇಟಿವ್ ಥಾಟ್. ಇವ್ರೇನ್ ಹೇಳ್ತಿದ್ದಾರೆ ನೋಡಿ, ನೋಬಡಿ ಕ್ಯಾನ್ ಟೀಚ್ ಯು ಅಬೌಟ್ ಯುವರ್ ಸೆಲ್ಫ್ ಎಕ್ಸೆಪ್ಟ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟೀಚ್ ಯುವರ್ ಸೆಲ್ಫ್, ಸೊ ಯು ಹ್ಯಾವ್ ಟು ಬಿ ದ ಗುರು. ನಿನಗೆ ನೀನೇ ಗುರು, ಇನ್ನೊಬ್ಬರು ಗುರು ಇಲ್ಲ. ಇದನ್ನೇ ಬಸವಣ್ಣನವರು ಹೇಳಿದ್ದು, ಅರಿವೇ ಗುರು. ನಿನ್ನ ಅರಿವೇ ನಿನ್ನ ಗುರು ಅಂತ. ಅರಿವಿನ ಆಶ್ರಯವನ್ನ, ನಿನ್ನ ಅರಿವಿನ ಆಶ್ರಯವನ್ನ ನೀನ್ ಪಡಿ. ನೀನ್ ಖಂಡಿತ ಸತ್ಯ ಶೋಧನೆಯನ್ನ ಮಾಡ್ತೀಯ, ನಿನ್ನ ನಿಜ ಸ್ವರೂಪವನ್ನ ಕಂಡುಕೊಳ್ತೀಯ. ಜೀವನ ಅಂದ್ರೆ ಏನು, ಜೀವನದ ಮಹತ್ವವೇನು, ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು, ಎಂತೆಂಥ ದೊಡ್ಡ ವಿಷಯಗಳು ಗೊತ್ತಾ ಇವು. ಇದನ್ನೆಲ್ಲ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂತ ಹೇಳ್ತಾರೆ. ದೇ ಆರ್ ಆಲ್ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ಸ್. ಹೌ ಆಫ್ಟನ್ ಐ ಆಸ್ಕ್ ಎ ಕ್ವೆಶ್ಚನ್ ಟು ಮೈ ಸೆಲ್ಫ್, ವಾಟ್ ಈಸ್ ಲೈಫ್, ಹೂ ಆಮ್ ಐ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದ ಮೀನಿಂಗ್ ಆಫ್ ಡೆತ್, why I have come to this world, who sent me to this world, what is my mission in life, and why I have been sent to this particular life. ಈ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಳೋದು ಬಹಳ ಅಪರೂಪ. ಯಾಕೆ ಅಪರೂಪ ಅಂತಂದ್ರೆ, ನಾವು ನಮ್ಮ ಲೌಕಿಕದ ಜಂಜಾಟದಲ್ಲೇ ಜೀವನವನ್ನ ಕಳೆದು ವೃದ್ಧಾಪ್ಯದ ತುದಿಯನ್ನ ತಲುಪಿದಾಗ ರೋಧಿಸಲು ಪ್ರಾರಂಭ ಮಾಡ್ಬಿಡ್ತೀವಿ. ಆಗ ಜೀವನ ಎಲ್ಲ ನಾನು ಬರೀ ಲೌಕಿಕದಲ್ಲೇ, ದ್ರವ್ಯ ಸಂಗ್ರಹದಲ್ಲೇ, ಹಣ ಸಂಪಾದನೆಯಲ್ಲೇ, ಸಾಂಸಾರಿಕ ಕಷ್ಟ ಸುಖಗಳ ಮಧ್ಯೆನೆ ಕಳೆದು ಬಿಟ್ಟೆ. ಆದ್ರೆ ಭಗವಂತ ನನ್ನನ್ನ ಕಳಿಸಿದ್ದು ಈ ಕೆಲಸಕ್ಕಲ್ಲ. ಲೈಫ್ ಹ್ಯಾಸ್ ಎ ಗ್ರೇಟ್ ಪರ್ಪಸ್. ಅದನ್ನ ನಾನು ಮರ್ತು ಹೋಗ್ಬಿಟ್ನಲ್ಲ, ಇದು ಎಂಥ ಕಥೆ ಆಗೋಯ್ತು, ನನ್ನ ಜೀವನ ವ್ಯರ್ಥ ಅಂತ ಆಗ ನಾನು ಪ್ರಲಾಪಿಸಲು ಪ್ರಾರಂಭ ಮಾಡಿಬಿಡ್ತೇನೆ. ಆಗ ಪ್ರಲಾಪಿಸಿದರೆ, ರೋಧಿಸಿದರೆ ಉಳಿದಿರೋದೇನು? ಆಲ್ರೆಡಿ ಯುವರ್ ಒನ್ ಲೆಗ್ ಇಸ್ ಇನ್ ದ ಗ್ರೇವ್ ಯಾರ್ಡ್. ವಾಟ್ ವಿಲ್ ಯು ಡೂ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್? ಅದಕ್ಕೆ ಹೇಳೋದು, ಈ ಉನ್ನತ ವಿಷಯ ವಿಚಾರಗಳನ್ನ ಆಳವಾಗಿ ತಿಳಿದುಕೊಂಡು ಅರ್ಥೈಸಿಕೊಂಡು ಜೀವನವನ್ನ ಒಂದು ಆಧ್ಯಾತ್ಮಿಕ ಬೆಳಕಿನಲ್ಲಿ ಜೀವಿಸಬೇಕಾದದ್ದು ಮನುಷ್ಯರಾದ ನಮ್ಮ ಕರ್ತವ್ಯ. ಅದಕ್ಕೆ ಮಾರ್ಗ ಏನು ಅಂದ್ರೆ, ಎಲ್ಲೋ ಮಠಗಳನ್ನ, ಮಂದಿರಗಳನ್ನ, ಇಗರ್ಜಿಗಳನ್ನ ಸುತ್ತಿ ಅಲಿಬೇಡಿ. ಬಿಕಾಸ್ ಯು ಆರ್ ಯುವರ್ ಗುರು ಅಂತ ಜವಾಬ್ದಾರಿಯನ್ನ ಅವರು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಅಂಡ್ ಯು ಆರ್ ಯುವರ್ ಡಿಸೈಪಲ್. ನೀನೇ ನಿನಗೆ ಗುರು, ನೀನೇ ನಿನಗೆ ಶಿಷ್ಯ. ಅಂಡ್ ಲರ್ನ್ ಫ್ರಮ್ ಯುವರ್ ಸೆಲ್ಫ್. ನೀನು ನಿನ್ನಿಂದಲೇ ಕಲಿಬೇಕಾದಂತಹ ಜ್ಞಾನವನ್ನ ಕಲಿ ಅಂತ. ಎಷ್ಟು ಉನ್ನತವಾದಂತಹ ಒಂದು ವಿಚಾರ. ಡಿ ವಿ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಒಂದು ಕಡೆ ಬರೀತಾರೆ, ಗುರುವಾರು ನಿನಗಹರೋ ನೀನೊಬ್ಬ ತಬ್ಬಲಿಗ, ಸಿಕ್ಕಿದ ಕೆಳೆದೆಂಜಲನು ತಿಂದು ನಡೆ, ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ನೋಡಿ, ಡಿ ವಿ ಗುಂಡಪ್ಪನವರು ಸಹ ನಿನಗೆ ನೀನೇ ಗುರುವೋ ಅಂತಾರೆ. ಬಸವಣ್ಣನವರು ನಿನ್ನ ಅರಿವೇ ನಿನ್ನ ಗುರು ಅಂತಾರೆ.
ಜಿಡ್ಡು ಕೃಷ್ಣಮೂರ್ತಿಗಳು ನಿನ್ನನ್ನ ನೀನೇ ಪರಿಶೋಧಿಸಿ ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನ ನೀನ್ ಮಾಡ್ಕೋಬೇಕು ಅಂತಾರೆ. ಇಷ್ಟೆಲ್ಲ ವಿಚಾರಗಳನ್ನ ನಾವು ತಿಳಿದುಕೊಂಡ್ರು ಅದರ ಬಗ್ಗೆ ಆಳ ಚಿಂತನೆ ನಡೆಸಲ್ಲ. ನಾವು ಸದಾ ಇತರರ ಮೇಲೆ ಅವಲಂಬಿಸಿರ್ತೇವೆ. ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮನ್ನ ನಾವು ಪರಿಶೋಧಿಸಲಿಕ್ಕೆ ಹಿಂದೇಟಾಕ್ತೇವೆ. ತಪ್ಪಲ್ವಾ ಅದು? ಐ ಲೀವ್ ಇಟ್ ಟು ಯು. ತಪ್ಪ ಸರಿನಾ ಅದು ನಿಮಗೆ ಸಂಬಂಧಪಟ್ಟದ್ದು. ಅವರು ಸಹ ಈ ಪ್ರಶ್ನೆಯನ್ನ ಕೇಳ್ತಾರೆ. ಇರ್ಲಿ, ಇದರ ಜೊತೆ ಒಂದ್ ಕಡೆ ಹೇಳ್ತಾರೆ, ಇಫ್ ಯು ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ without changing it, then what you are undergoes a transformation. This statement is a very, very beautiful statement. It has two parts in it. ಇದರಲ್ಲಿ ಎರಡು ಭಾಗ ಇದೆ. ಮೊದಲನೇ ಭಾಗ ಏನ್ ಹೇಳುತ್ತೆ ನೋಡಿ, ಇಫ್ ಯು ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ವಿದೌಟ್ ಚೇಂಜಿಂಗ್ ಇಟ್, ನೀವು ನಿಮ್ಮನ್ನ ನೀವು ಹೇಗಿದ್ದೀರೋ ಹಾಗೆ ಅರ್ಥೈಸಲು ಪ್ರಾರಂಭಿಸಿದರೆ, ನಾನು ನನ್ನನ್ನ ಅರ್ಥೈಸಿಕೊಳ್ಳೋ ಸಂದರ್ಭ ಬಂದಾಗ ನಾನು ನನ್ನ ಮೇಲೆ ಒಳ್ಳೆ ಪೇಂಟೆ ಹಚ್ಕೊಳ್ಳೋದು, ಐ ಆಮ್ ಗುಡ್, ಐ ಆಮ್ ವೆರಿ ಗುಡ್, ಐ ಆಮ್ ಎ ಹೈ ಕ್ವಾಲಿಟಿ ಪರ್ಸನ್, ಇದು ಮಾಡಬಾರ್ದು. ವಾಟ್ ಐ ಆಮ್, ನಾನು ಹೇಗಿದ್ದೀನೋ ಹಾಗೆ ನಾನು ನನ್ನನ್ನ ವೀಕ್ಷಿಸುವ ಒಂದು ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ಇದು ಆಂತರಿಕ ವೀಕ್ಷಣೆ. ನನ್ನ ಮನಸ್ಸನ್ನ ನಾನೇ ವೀಕ್ಷಿಸುವುದು. ಆ ಮನಸ್ಸಿನಲ್ಲಿ ಏನೇನು ತುಂಬಿದೆ, ನನ್ನ ಹಿಂದಿನ ಅನುಭವಗಳು, ಸ್ಮರಣೆ, ನನ್ನ ನೆನಪು, ನನ್ನಲ್ಲಿರುವ ಜ್ಞಾನ, ನಾನು ಸಂಗ್ರಹಿಸಿರುವಂತಹ ಎಲ್ಲ ಆಲೋಚನೆಗಳು, ಭಾವನೆಗಳು, ಇದನ್ನೆಲ್ಲ ನಾನು ನಿಷ್ಪಕ್ಷಪಾತವಾಗಿ ಗಮನಿಸಬೇಕು. ವಿತೌಟ್ ಟೇಕಿಂಗ್ ಸೈಡ್ಸ್ ಅಂಡ್ ವಿತೌಟ್ ಕ್ರಿಟಿಸೈಸಿಂಗ್ ಎನಿಥಿಂಗ್. ಇದು ಒಳಿತು, ಇದು ಕೆಡುಕು, ಇದು ಸರಿ, ಇದು ತಪ್ಪು, ಇದು ಸರಿ, ಇದು ಬೆಸ, ಇವೆಲ್ಲ ಬರಬಾರದು. ಸುಮ್ಮನೆ ನಿಷ್ಪಕ್ಷಪಾತವಾಗಿ ನನ್ನಲ್ಲಿರುವಂತಹ ಮಾನಸಿಕ ಸಂಗ್ರಹ ಏನಿದೆ ಅದನ್ನ ಗಮನಿಸುತ್ತಾ ಹೋದ್ರೆ, ವಿದೌಟ್ ಚೇಂಜಿಂಗ್ ಇಟ್, ದೆನ್ ವಾಟ್ ಯು ಆರ್ ಅಂಡರ್ಗೋಸ್ ಟ್ರಾನ್ಸ್ಫಾರ್ಮೇಶನ್. ಯಾವಾಗ ನಿಮ್ಮ ಮನಸ್ಸನ್ನ ನಿಷ್ಕಲ್ಮಶವಾಗಿ ನಿಷ್ಪಕ್ಷಪಾತವಾಗಿ ನೀವೇ ಗಮನಿಸುತ್ತಾ ಹೋಗ್ತಿರೋ, ಆಗ ನಿಮ್ಮ ಆಂತರ್ಯ ತಂತಾನೇ ಪರಿವರ್ತನೆಯನ್ನ ಹೊಂದತ್ತೆ. ನಾವು ಇದು ಮಾಡಲ್ಲ. ನನ್ನನ್ನ ನಾನು ಪರಿವೀಕ್ಷಿಸುವ ಒಂದು ಕೆಲಸಕ್ಕೆ ಕೈಯೇ ಹಾಕಲ್ಲ. ಮೌನವಾಗಿ ಕುಳಿತು ಧ್ಯಾನಾಸಕ್ತನಾಗಿ ನನ್ನ ಆಂತರ್ಯದ ಒಳಗೆ ಹೋಗ್ಲಿಕ್ಕೆ ನನಗೆ ಹೆದರಿಕೆ. ಕಾರಣ ಏನಂದ್ರೆ, ನನ್ನ ಆಂತರ್ಯದಲ್ಲಿ ಹಲವಾರು ಸಂಗತಿಗಳು ಅಡಗಿವೆ. ಆ ಸಂಗತಿಗಳನ್ನ ನಾನು ಕೆದಕಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿಯವರೆಗೂ ನೀವು ಕೆದಕೋದಿಲ್ವೋ, ನಿಮ್ಮ ಮನಸ್ಸನ್ನ ಪರಿವೀಕ್ಷಿಸುವುದಿಲ್ವೋ, ಆ ಮಾನಸಿಕ ಸಂಗ್ರಹವೆಲ್ಲ ಮೇಲೆದ್ದು ಹೊರ ಬರಲಿಕ್ಕೆ ಬಿಡೋದಿಲ್ವೋ, ಆ ಹೊರ ಬರುವಾಗ ಅದನ್ನ ಸುಮ್ಮನೆ ವೀಕ್ಷಿಸುವುದಿಲ್ವೋ, ಅಲ್ಲಿವರೆಗೂ ಮನಸ್ಸು ಖಾಲಿ ಆಗಲ್ಲ. ಖಾಲಿಯಾಗದ ಮನಸ್ಸು ನೆಮ್ಮದಿಯನ್ನು, ಶಾಂತಿಯನ್ನು, ಪ್ರಶಾಂತತೆಯನ್ನು ಖಂಡಿತ ಕೊಡಲು ಸಾಧ್ಯವಿಲ್ಲ. Okay, with these two profound statements of Jiddu Krishnamurti, I like to take you through the lecture that he delivered on 18th November 1985 at Rajaghat at the age of 91 years. ಯೋಚನೆ ಮಾಡಿ, 91 ವರ್ಷದ ಒಬ್ಬ ವೃದ್ಧ ವ್ಯಕ್ತಿ ಇಡೀ ಜೀವನವನ್ನ ತಾನು ಒಂದು ಯಾವ ಕಾಯಕ ಅಥವಾ ಕರ್ಮದಲ್ಲಿ ತೊಡಗಿಸಿಕೊಂಡಿದ್ನೋ ಆ ಕಾಯಕ ಕರ್ಮವನ್ನ ಮುಂದುವರಿಸ್ತಾ ಹೋಗಿ ಲೋಕ ಕಲ್ಯಾಣದಲ್ಲಿ ತೊಡಗಿಕೊಂಡಿದ್ದಾನೆ ಅಂದ್ರೆ, one has to really appreciate. With the same vigor, with the same energy, with the same entho, and with the same commitment and with the same conviction, he carries till the end. He was one frail, fragile figure
ನೀವು ಇಂಟರ್ನೆಟ್ಗೆ ಹೋಗಿ ಅವರ ಒಂದು ಭೌತಿಕ ಶರೀರವನ್ನ ನೋಡಿದ್ರೆ ಅವರು ಬಹಳ ಕುಬ್ಜರು, ಎತ್ತರದ ಮನುಷ್ಯ ಅಲ್ಲ, ಬಹಳ ಸಣಕಲ ವ್ಯಕ್ತಿ, ಬಹಳ ಸಣಕಲ. ಆದ್ರೆ ಯಾವ ಒಂದು ಉತ್ಸಾಹ ಅವರಲ್ಲಿ ಕೊನೆ ತನಕ ಇತ್ತು. ಅವರೊಂದ್ ಕಡೆ ಹೇಳ್ತಾರೆ, ಎನ್ ಇಮ್ಮೆನ್ಸ್ ಎನರ್ಜಿ ಅಂಡ್ ಇಂಟೆಲಿಜೆನ್ಸ್ ವೆಂಟ್ ಥ್ರೂ ದಿಸ್ ಬಾಡಿ, ಹಿ ಕಾಲ್ಡ್ ದಟ್ ಎನರ್ಜಿ ಆಸ್ ಅದರ್ನೆಸ್. ಒಂದ್ ಕಡೆ ಹೇಳ್ತಾರೆ, ನನ್ನ ಶರೀರದಲ್ಲಿ ಒಂದು ಇಮ್ಮೆನ್ಸ್, ಇಮ್ಮೆನ್ಸ್ ಅಂದ್ರೆ ಮಹಾನ್, ಇಂಟೆಲಿಜೆನ್ಸ್, ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿ ಮತ್ತೆ ಸದಾ ಪ್ರವಹಿಸುತ್ತಿತ್ತು. ಉನ್ನತ ಮಟ್ಟದ ಇಂಟೆಲಿಜೆನ್ಸ್ ಅಂದ್ರೆ ಇಟ್ ಮಸ್ಟ್ ಬಿ ಡೆಫಿನೆಟ್ಲಿ ಅ ಡಿವೈನ್ ಫೋರ್ಸ್, ಡಿವೈನ್ ಫೋರ್ಸ್. ಯಾವುದೋ ಒಂದು ಉನ್ನತ ದೈವಿ ಶಕ್ತಿ ಅಥವಾ ತತ್ವ ಅವರ ಮೂಲಕ ಕೆಲಸ ಮಾಡ್ತಾ ಇತ್ತು. ನೋಡಿ, ಈ ಮಹಾನ್ ವ್ಯಕ್ತಿಗಳು ಪ್ರಪಂಚಕ್ಕೆ ಬರುವಾಗ ಮಹಾನ್ ಕೆಲಸಗಳನ್ನ, ಉದ್ದೇಶಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಅವರು ಕೊನೆ ತನಕ ಕಾಯಕ ಯೋಗಿಗಳಾಗಿರ್ತಾರೆ. ರಮಣ ಮಹರ್ಷಿಗಳನ್ನ ತಗೊಳ್ಳಿ, ಸ್ವಾಮಿ ವಿವೇಕಾನಂದರನ್ನ ತಗೊಳ್ಳಿ, ರಾಮಕೃಷ್ಣ ಪರಮಹಂಸರನ್ನ ತೆಗೆದುಕೊಳ್ಳಿ, ಆನಿ ಬೆಸೆಂಟರನ್ನ ತಗೊಳ್ಳಿ, ಜಿ ಟಿ ಕೃಷ್ಣಮೂರ್ತಿ ಅವರನ್ನ ತೆಗೆದುಕೊಳ್ಳಿ. ಇವರೆಲ್ಲರೂ ದೇ ಕೇಮ್ ವಿತ್ ಎ ಗ್ರೇಟ್ ಆರ್ ಎ ಲಾಫ್ಟಿ ಪರ್ಪಸ್ ಅಂಡ್ ದೇ ಲಿವ್ ಟು ದೇರ್ ಪರ್ಪಸ್. They were committed to that purpose, not like we common people. We get distracted. We totally get distracted. ಈ ಜಗತ್ತು ಅನ್ನೋದು ಒಂದು ಮಾಯಾ ಬಜಾರ್ ಇದ್ದ ಹಾಗೆ. ಈ ಮಾಯಾ ಬಜಾರ್ ನಮ್ಮನ್ನು ಏನ್ ಮಾಡುತ್ತೆ ಅಂದ್ರೆ, ವಿವಿಧ ದಿಕ್ಕುಗಳಲ್ಲಿ ಚಡಪಡಿಸುವಂತೆ ಮಾಡಿ ನಮ್ಮನ್ನ ನಮ್ಮ ಉದ್ದೇಶವೇ ಮರೆತು ಹೋಗೋ ಹಾಗೆ ಮಾಡ್ಬಿಡುತ್ತೆ. ಆದ್ರೆ ಈ ಮಹಾನ್ ವ್ಯಕ್ತಿಗಳು ಹಾಗಲ್ಲ. ತಾವು ಕಂಡುಕೊಂಡ ಉದ್ದೇಶಕ್ಕೋಸ್ಕರ ಹಗಲು ರಾತ್ರಿ ದುಡಿದವರು. ಇರ್ಲಿ, ಈಗ ಈ ಉಪನ್ಯಾಸವನ್ನ ನಾನು ಅನುವಾದ ಮಾಡಿದ್ದೀನಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ನಾವು ಒಂದು ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಇದು ಎಂತ ಅನುವಾದ ಅಂದ್ರೆ, ಇಟ್ ಈಸ್ ಎ ಟ್ರಾನ್ಸ್ಲೇಷನ್ ವರ್ಬ್ಯಾಟಿಂಗ್. ವರ್ಬ್ಯಾಟಿಂಗ್ ಅಂದ್ರೆ ಅವ್ರ ಇಂಗ್ಲಿಷ್ನಲ್ಲಿ ಬರ್ದಿರೋ ಪದವನ್ನು ಹಾಗೆ ಜೋಡಿಸಿದ್ದೀನಿ. ಕೆಲವು ಜಾಗಗಳಲ್ಲಿ ಆಂಗ್ಲ ಭಾಷೆಯ ವಾಕ್ಯಗಳಿಗೆ ಸೂಕ್ತವಾದ ವರ್ಬ್ಯಾಟಿಂಗ್, ಅದೇ ರೀತಿ ಪದಗಳನ್ನು ಹುಡುಕಿ ಕನ್ನಡದಲ್ಲಿ ವಾಕ್ಯಗಳು ಮಾಡೋದು ಕಷ್ಟ ಆಗ್ತದೆ. ಅಂತ ಸಂದರ್ಭಗಳಲ್ಲಿ ನಾನು ಭಾವಾನುವಾದವನ್ನ ಮಾಡಿದ್ದೇನೆ. ಇರ್ಲಿ, ಈಗ ಇದೊಂದು ಉಪನ್ಯಾಸವನ್ನ ಅವರ ಬಾಯಲ್ಲಿ ಹೇಗೆ ಬಂತ ಉಪನ್ಯಾಸ, ಅದನ್ನ ಆ ರೀತಿ ನಿಮ್ ಮುಂದೆ ಇಟ್ಟು ಒಂದು ವಿವರಣೆಯನ್ನ ನೀಡ್ತಾ ಹೋಗ್ತೇನೆ. ಉಪನ್ಯಾಸ ಪ್ರಾರಂಭ ಆಗತ್ತೆ. ಹಲವಾರು ಜನ ರಾಜಘಾಟ್ನಲ್ಲಿ ಆ ಸಭಾಭವನದಲ್ಲಿ ಅವರು ಮುಂದೆ ಕುಳಿತಿದ್ದಾರೆ. ಅವರು ಸಹ ವೇದಿಕೆಯ ಮೇಲೆ ಕುಳಿತಿದ್ದಾರೆ. ಒಬ್ಬ ಸಣಕಲ ವ್ಯಕ್ತಿ, ಕುಬ್ಜ ವ್ಯಕ್ತಿ, ಆದರೆ ಆ ಕಣ್ಣಿನಲ್ಲಿ ಎಂತ ಹೊಳಪು, ಆ ಶರೀರದಲ್ಲಿ ಎಂತ ಶಕ್ತಿ. ಯು ಶುಡ್ ಸಿ ಹಿಸ್ ಮ್ಯಾನರಿಸಮ್ ಆಸ್ ಹಿ ಟಾಕ್ಸ್. Something which is very, very splendid and fascinating. ಬಹಳ ಆಕರ್ಷಕವಾದಂತಹ ಒಂದು ಭಾಷಣ ಶೈಲಿ ಅವರದು. ಅವರು ಪ್ರಾರಂಭ ಹೀಗೆ ಮಾಡ್ತಾರೆ ನೋಡಿ, ನೀವೆಲ್ಲ ಇಲ್ಲಿರುವುದು ನನಗೆ ಅಚ್ಚರಿಯನ್ನುಂಟು ಮಾಡಿದೆ. ಗಂಗಾ ನದಿಯ ದಡದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿರುವುದು ಏಕೆ? ಪ್ರಶ್ನೆ. The most common way he begins his lectures or with questions. ಪ್ರಶ್ನೆಗಳನ್ನ ಪ್ರಾರಂಭದಲ್ಲೇ ಹಾಕ್ತಾರವರು. ನಮ್ಮನ್ನ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಚಿಂತನೆಯನ್ನ ಮಾಡುವ ಹಾಗೆ ಪ್ರೇರೇಪಿಸುತ್ತಾರೆ. ಈ ಪ್ರಶ್ನೆ ಹಾಕ್ತಾರೆ, ನಾವೆಲ್ಲ ಒಟ್ಟಾಗಿ ಸೇರಿರೋದು ಏಕೆ? ನೀವೆಲ್ಲ ಇಲ್ಲಿ ಬಂದಿರೋದು ನನಗೆ ಅಚ್ಚರಿಯಾಗಿದೆ. ಕಾರಣ, ಈ ಪ್ರಶ್ನೆಯನ್ನ ಯಾರಾದರೂ ಗಂಭೀರವಾಗಿ ನಿಮ್ಮನ್ನ ಕೇಳಿದರೆ ನಿಮ್ಮ ಉತ್ತರವೇನಾಗಿರಬಹುದು? ನೋಡಿ, ನಾನು ಈ ಪ್ರಶ್ನೆಗಳನ್ನು ಕೇಳ್ತಿದ್ದೀನಲ್ಲ, ಯಾರಾದ್ರೂ ನಿಮಗೆ ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಿ? ಮೋಸ್ಟ್ಲಿ ಹೀಗೆ ಹೇಳಬಹುದು, ಈ ವ್ಯಕ್ತಿ ಮಾತನಾಡುವುದನ್ನು ಹಲವಾರು ಬಾರಿ ನಾನು ಕೇಳಿದ್ದೇನೆ, ಆದ್ದರಿಂದ
ಈಗಲೂ ಆತ ಮಾತನಾಡುವುದನ್ನು ಕೇಳೋಣ ಎಂದು ಅನ್ನಿಸಿರಬಹುದು ನಿಮಗೆ. ಆತ ಏನು ಹೇಳುತ್ತಾನೋ ಮತ್ತು ನೀವು ಏನು ಮಾಡುತ್ತೀರೋ ಅವುಗಳ ನಡುವೆ ಏನಾದರೂ ಸಂಬಂಧವಿದೆಯಾ? ಹಲವಾರು ಬಾರಿ ಈ ವ್ಯಕ್ತಿ ಮಾತನಾಡೋದು ಕೇಳಿದ್ದೀನಿ. ಈಗಲೂ ಏನೋ ಒಂದು ಸಾರ್ವಜನಿಕ ಸಮಾವೇಶ ಇಟ್ಕೊಂಡಿದ್ದಾರೆ, ಆತನ ಮಾತುಗಳನ್ನ ಕೇಳೋಣ ಅಂತ ನೀವು ಬಂದು ಕುಳಿತಿರಬಹುದು. ಆದರೆ ನೋಡಿ, ನೀವು ಆತ ಏನು ಹೇಳ್ತಾನೋ ನೀವು ಏನು ಮಾಡ್ತೀರೋ ಅವುಗಳ ನಡುವೆ ಏನಾದರೂ ಸಂಬಂಧ ಇದೆಯಾ? ಎಷ್ಟೋ ಬಾರಿ ಈ ಉಪನ್ಯಾಸಕನ ಮಾತುಗಳನ್ನ ನೀವು ಕೇಳಿದಿರಿ. ಆದ್ರೆ ಆತ ಏನು ಹೇಳ್ತಾ ಇದ್ದಾನೆ, ನೀವು ಏನು ಮಾಡ್ತಾ ಇದ್ದೀರಿ, ಇವುಗಳೆರಡರ ನಡುವೆ ತಾದಾತ್ಮ್ಯತೆ ಇದೆಯಾ? ತಾದಾತ್ಮ್ಯತೆ ಅಂದ್ರೆ ಒಂದು ಅನುಬಂಧವಿದೆಯಾ? ವಾಟ್ ಯು ಲಿಸನ್ ಫ್ರಮ್ ದ ಸ್ಪೀಕರ್ ಅಂಡ್ ವಾಟ್ ಯು ಡೂ ಡೇ ಟು ಡೇ, ಇಸ್ ದೇರ್ ಎನಿ ರಿಲೇಶನ್ಶಿಪ್? ಅವೆರಡು ಪ್ರತ್ಯೇಕ ವಿಷಯಗಳೇ? ಹಾಗಾದ್ರೆ ನೀವು ಉಪನ್ಯಾಸಕ ಹೇಳೋ ವಿಷಯನೇ ಬೇರೆ, ನಿಮ್ಮ ನಡವಳಿಕೆನೇ ಬೇರೆ ಅನ್ನುವಂತಹ ಪ್ರತ್ಯೇಕ ವಿಷಯಗಳ ಅವು ಪ್ರತ್ಯೇಕ ವಿಷಯಗಳಾಗೋದಾದ್ರೆ ಆತ ಏನು ಹೇಳುತ್ತಾನೋ ಅದನ್ನು ಸುಮ್ಮನೆ ಕೇಳಿಸಿಕೊಂಡು ನಿಮ್ಮ ದಿನನಿತ್ಯ ಜೀವನವನ್ನು ಸುಮ್ಮನೆ ಕಳೆಯಬೇಕೆಂದು ಅಂದುಕೊಂಡಿದ್ದೀರಾ? ಸುಮ್ಮನೆ ಬರೋದು, ಕಾಲಹರಣ ಮಾಡೋದು, ಟೈಮ್ ಪಾಸ್ ಮಾಡಲಿಕ್ಕೆ ನೀವು ಲೆಕ್ಚರ್ಗಳನ್ನ ಕೇಳಕ್ಕೆ ಬಂದಿದ್ದೀರಾ? ಸುಮ್ಮನೆ ಕಳಿಬೇಕು ಟೈಮ್ನ, ಭಾಷಣ ಕೇಳಿಸ್ಕೊಂಡು ಅಂತ ಅನ್ಕೊಂಡಿದ್ದೀರಾ? ನಿಮಗ್ ನನ್ನ ಪ್ರಶ್ನೆ ಅರ್ಥವಾಗ್ತಿದೀಯಾ ಅಂತ ಕೇಳ್ತಾರೆ. ನೋಡಿ, ಮಲ್ಟಿಪಲ್ ಕ್ವೆಶ್ಚನ್ಸ್ ಹ್ಯಾವ್ ಕಮ್. ಯಾಕೆ ಬಂದಿದ್ದೀರಿ ನೀವು? ನಾವೆಲ್ಲ ಯಾಕೆ ಒಟ್ಟಾಗಿ ಸೇರಿದೀವಿ? ಯಾರಾದ್ರೂ ನಿಮ್ಮನ್ನ ಈ ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಪ್ರಾಯಶಃ ನಾನು ಹಲವಾರು ಭಾಷಣಗಳನ್ನ ಕೊಟ್ಟಿದ್ದೀನಿ, ಹಿಂದೆ ನೀವು ಕೇಳಿಸ್ಕೊಂಡಿರಬಹುದು, ಈಗಲೂ ಕೇಳಿಸ್ಕೊಳ್ಳೋಣ ಅಂತ ಅನ್ಸಿರ್ಬೋದು. ಬಂದಿದ್ದೀರಾ ನೀವು ಹಾಗೆ? ಅಥವಾ ನಾ ಹೇಳ್ತಿರುವಂತ ವಿಷಯಗಳಿಗೂ ನೀವು ನಿಮ್ ಜೀವನದಲ್ಲಿ ನಡ್ಕೊಳ್ತಾ ಇರುವಂತ ನಡವಳಿಕೆಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ ಅವೆರಡು ಪ್ರತ್ಯೇಕ ವಿಷಯಗಳ? ಇಲ್ಲ ಕಾಲಹರಣ ಮಾಡ್ಲಿಕ್ಕೆ ಬಂದಿದ್ದೀರಾ? ನಾನು ಕೇಳ್ತಿರೋ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ವೆರಿ ವೆರಿ ಸೀರಿಯಸ್ ಲೆಕ್ಚರ್ಸ್. ಇವೆಲ್ಲ ತಮಾಷೆಗೆ ಹರಟೆ ಹೊಡೆಯುವಂತಹ ಉಪನ್ಯಾಸಗಳಲ್ಲ ಇವು. ಈ ಉಪನ್ಯಾಸಗಳು ನಮ್ಮನ್ನ ಕೆಳಗಿನ ಲೋಕದ ಪ್ರಜ್ಞೆಯಿಂದ ಬಿಡಿಸಿ ಉನ್ನತ ಸೂಕ್ಷ್ಮ ಲೋಕಗಳಿಗೆ ಕೊಂಡೊಯ್ಯುವಂತಹ ಉಪನ್ಯಾಸಗಳು. ಯಾರು ಈ ಉಪನ್ಯಾಸಗಳನ್ನ ಕೇಳಿಸ್ಕೊಳ್ತಿದ್ದೀರೋ ಅವ್ರು ಎಂದೋ ನೀಡಿದ ಉಪನ್ಯಾಸವನ್ನ ನಿಮಿತ್ತ ಮಾತ್ರ ನಾನು ಅನುವಾದ ಮಾಡಿ ನಿಮ್ ಮುಂದೆ ಇಡ್ತಿದ್ದೀನಿ. ಐ ಹ್ಯಾವ್ ನೋ ರೋಲ್ ಟು ಪ್ಲೇ. ಐ ಹ್ಯಾವ್ ರಿಯಲಿ ನೋ ರೋಲ್ ಟು ಪ್ಲೇ. ಐ ಆಮ್ ಜಸ್ಟ್ ಎ ವೀವರ್. ನಾನೊಬ್ಬ ನೇಕಾರ. ನನ್ನ ಕೆಲಸ ಏನಂದ್ರೆ ಅವ್ರು ಕೊಟ್ಟಿರೋದನ್ನ ಅನುವಾದ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ನಿಮ್ ಮುಂದೆ ಇಡ್ತಿದ್ದೀನಿ. ದ ಫ್ಯಾಬ್ರಿಕ್ ಡಸ್ ನಾಟ್ ಬಿಲಾಂಗ್ ಟು ಮೀ, ನೀದರ್ ದ ಯಾರ್ನ್ ಬಿಲಾಂಗ್ಸ್ ಟು ಮೀ. ಐ ಆಮ್ ಜಸ್ಟ್ ಡಿಸೈನಿಂಗ್. ಆದ್ರೆ ಈ ಉಪನ್ಯಾಸವನ್ನ ನಾನು ನೀಡುವಾಗ ನೀವೆಷ್ಟು ಗಂಭೀರವಾಗಿ ಇದನ್ನ ಕೇಳಿಸ್ಕೊಳ್ತೀರಿ. ಕಾರಣ ಇದು ದಿನನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ವಿಚಾರಗಳೇ ಆದ್ರೂ ಈ ವಿಷಯ ವಿಚಾರಗಳನ್ನ ಆಸಕ್ತಿಯಿಂದ ಕುತೂಹಲದಿಂದ ಕೇಳ್ಬೇಕಾಗ್ತದೆ. ಚಿಂತನದಲ್ಲಿ ತೊಡಗಬೇಕಾಗತ್ತೆ. ಚಿಂತೆ ಮಾಡಬೇಡಿ, ಚಿಂತನವನ್ನ ನಡೆಸಿ. ಅವ್ರು ಹೇಳ್ತಾರೆ ನೋಡಿ, ನಾವಿಬ್ಬರು ಹಳೆಯ ಇಬ್ಬರು ಮಿತ್ರರಂತೆ ವೃಕ್ಷದ ಕೆಳಗೆ ಕುಳಿತು ಯಾವುದೋ ಅಮೂರ್ತ ವಿಷಯವನ್ನೋ ಅಥವಾ ಸೈದ್ಧಾಂತಿಕ ಸಮಸ್ಯೆಗಳನ್ನೋ ಮಾತನಾಡುವುದಿಲ್ಲ. ನಾವಿಬ್ಬರು ಅಂದ್ರೆ ಭಾಷಣಕಾರನಾದ ನಾನು, ಶ್ರೋತೃಗಳಾದ ನೀವು ಇಬ್ಬರು ಯಾವುದೋ ಮರದ ಕೆಳಗಡೆ ಕುಳಿತುಕೊಂಡು ಅಮೂರ್ತ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ. ಅಮೂರ್ತ ಅಂತಂದ್ರೆ ನಮ್ಮ ಆಲೋಚನೆಗೆ ಮೀರಿದಂತಹ ಉನ್ನತ ಸೈದ್ಧಾಂತಿಕ ವಿಷಯಗಳನ್ನ ಅಥವಾ ಸಮಸ್ಯೆಗಳನ್ನ ನಾವು ಮಾತನಾಡೋದಿಲ್ಲ. ನಾವು ದಿನನಿತ್ಯ ಜೀವನದ ಕುರಿತು ಮಾತನಾಡುತ್ತೇವೆ. ಏಕೆಂದರೆ ದಿನನಿತ್ಯದ ಜೀವನ ಬಹಳ ಮುಖ್ಯ. ದಿನನಿತ್ಯ ಜೀವನ ಬಹಳ ಮುಖ್ಯ.
ಡೇ ಟು ಡೇ ಲೈಫ್, ಬಿಕಾಸ್ ವಿ ಲಿವ್ ಇನ್ ದ ಮಿಡ್ಸ್ಟ್ ಆಫ್ ಡೇ ಟು ಡೇ ಲೈಫ್. ಇನ್ ದ ಮಿಡ್ಸ್ಟ್ ಅಂದ್ರೆ ಸದಾ ದಿನನಿತ್ಯದ ಒಂದು ದಿನಚರಿಯ ಜೊತೆಗೆ ನಾವು ಬದುಕ್ತೀವಿ. ಹಾಗಾಗಿ ದಿನನಿತ್ಯದ ಜೀವನ ಬಹಳ ಮುಖ್ಯ. ಅಲ್ಲೇ ನಮ್ಮ ಸಾಧನೆ ನಡಿಬೇಕಾಗಿರೋದು. ನಮಗೆ ಹಲವಾರು ಸಮಸ್ಯೆಗಳಿವೆ. ವಿ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್. ಅಂಟೀನ್ ಪ್ರಾಬ್ಲಮ್ಸ್ ಆರ್ ದೇರ್ ನಮ್ಮೆಲ್ಲರಿಗೂ. ಹೇಗೆ ಧ್ಯಾನ ಮಾಡಬೇಕು, ಯಾವ ಗುರುವನ್ನ ಹಿಂಬಾಲಿಸಬೇಕು, ಹಿಂಬಾಲಕರಾಗಿದ್ದರೆ ಈ ಪ್ರಶ್ನೆ ಅನ್ವಯವಾಗತ್ತೆ ಅಂತ ಹೇಳ್ತಾರೆ. ನೀವು ಯಾರಾದ್ರೂ ಗುರುಗಳ ಹಿಂಬಾಲಕರಾಗಿದ್ರೆ ಈ ಪ್ರಶ್ನೆ ಅನ್ವಯವಾಗತ್ತೆ. ಯಾವ ಪ್ರಶ್ನೆ? ಯಾವ ಗುರುವನ್ನ ಹಿಂಬಾಲಿಸಬೇಕು, ಹೇಗೆ ಧ್ಯಾನ ಮಾಡಬೇಕು, ಯಾವ ರೀತಿ ಸಾಧನೆ ಮಾಡಬೇಕು, ಯಾವ ರೀತಿ ದಿನಚರಿಯನ್ನ ರೂಢಿಸಿಕೊಳ್ಳಬೇಕು, ಪ್ರಕೃತಿಯ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು, ಮರಗಳು, ನದಿಗಳು, ಬೆಟ್ಟಗಳು, ಕಣಿವೆಗಳು ಮತ್ತು ಮೈದಾನಗಳ ಜೊತೆ ನಮ್ಮ ಸಂಬಂಧ ಹೇಗಿದೆ, ಒಂದು ಹೂವಿನ ಜೊತೆ, ಹಾರಿ ಹೋಗುತ್ತಿರುವ ಒಂದು ಹಕ್ಕಿಯ ಜೊತೆ ನಮ್ಮ ಸಂಬಂಧ ಹೇಗಿದೆ, ನಿಮ್ಮೆಲ್ಲರ ನಡುವೆ ಪರಸ್ಪರ ಸಂಬಂಧ ಹೇಗಿದೆ, ನಿಮ್ಮ ಹೆಂಡತಿ, ಮಕ್ಕಳು ಮತ್ತು ಪರಿಸರದ ಜೊತೆಯಲ್ಲಿನ ಸಂಬಂಧ ಹೇಗಿದೆ, ನಿಮ್ಮ ನೆರೆ ಹೊರೆಯವರೊಡನೆ, ನಿಮ್ಮ ಸಮುದಾಯದೊಡನೆ, ಸರ್ಕಾರದೊಡನೆ ಸಂಬಂಧ ಹೇಗಿದೆ, ಇವೆಲ್ಲದರ ಜೊತೆ ನಮ್ಮ ಸಂಬಂಧ ಹೇಗಿದೆ, ಅಥವಾ ನಾವು ಇದೆಲ್ಲದರಿಂದ ಪ್ರತ್ಯೇಕವಾಗಿದ್ದೇವಾ, ಸ್ವಹಿತಾಸಕ್ತರಾಗಿದ್ದೇವಾ, ನಮ್ಮದೇ ಬದುಕಿನ ಬಗ್ಗೆ ಅತೀವ ಆಸಕ್ತಿಯಿಂದ ಇದ್ದೇವಾ? ಇದು ಒಂದು ಫುಲ್ ಪ್ಯಾರಾಗ್ರಾಫ್. ವಾಟ್ ಈಸ್ ಇಟ್ ಡೂಯಿಂಗ್? He is bombarding us with questions. ಒಂದರ ನಂತರ ಒಂದು, ಒಂದರ ನಂತರ ಒಂದು, ಒಂದರ ನಂತರ ಒಂದು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳೆಲ್ಲ ಸಂಬಂಧಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ವಾಟ್ ಕೈಂಡ್ ಆಫ್ ಲೈಫ್ ಯು ಆರ್ ಲಿವಿಂಗ್? ಬಿಕಾಸ್ ಲೈಫ್ ಈಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ಸ್ ಆರ್ ರಿಲೇಷನ್ಸ್. ಯಾರೋ ಜಿಡು ಕೃಷ್ಣಮೂರ್ತಿಗಳನ್ನ ಒಮ್ಮೆ ಕೇಳ್ತಾರೆ, ಸರ್ ವಾಟ್ ಈಸ್ ಲೈಫ್ ಅಂತ. ಆಗ ಅವರು ಒನ್ ಲೈನರ್ ಹೇಳ್ತಾರೆ, ಲೈಫ್ ಈಸ್ ನಥಿಂಗ್ ಬಟ್ ರಿಲೇಷನ್ಸ್ ಆರ್ ರಿಲೇಶನ್ಶಿಪ್ಸ್. ದ ಮೊಮೆಂಟ್ ಯು ಟೇಕ್ ಬರ್ತ್, ಯು ಸ್ಟಾರ್ಟ್ ರಿಲೇಟಿಂಗ್ ಯುವರ್ ಸೆಲ್ಫ್ ಟು ಯುವರ್ ಮದರ್, ಟು ದ ನರ್ಸ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಯು, ಅಂಡ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ಹುಟ್ಟಿದ ತಕ್ಷಣ ಮಗು ರಿಲೇಶನ್ಶಿಪ್ ಡೆವಲಪ್ ಮಾಡ್ಕೊಳ್ಳುತ್ತೆ ತಾಯಿಯ ಜೊತೆ, ಶುಶ್ರೂಷೆ ಮಾಡ್ತಾ ಇರೋ ದಾದಿಯ ಜೊತೆ, ನಂತರ ಹೊರಗಿರುವ ವಿಶ್ವದ ಜೊತೆ. ಅಂದು ಪ್ರಾರಂಭ ಆಗುವಂತಹ ಈ ರಿಲೇಶನ್ಶಿಪ್ಸು ಮರಣ ಹೊಂದೋ ತನಕ ನಡೆಯುತ್ತೆ. ಯು ರಿಲೇಟ್ ಟು ಯುವರ್ ಪ್ರೊಫೆಷನ್, ಯು ರಿಲೇಟ್ ಟು ಯುವರ್ ಫ್ರೆಂಡ್ಸ್, you relate to your parents, you relate to your brothers and sisters, you relate to your family members, you relate to your teachers, you relate to your government, you relate to your society. So the life is nothing but full of relationships or relations. ಸಂಬಂಧಗಳ ಮಧ್ಯೆ ನಾವು ನಮ್ಮದೇ ಆದಂತ ಒಂದು ಜೀವನವೆಂಬ ಗೂಡನ್ನು ಕಟ್ಟಿಕೊಳ್ತೇವೆ. ಹಾಗಾದ್ರೆ ಈ ಸಂಬಂಧಗಳು ಮುಖ್ಯ ಅಲ್ವಾ? ಹಾರಿ ಹೋಗ್ತಿರೋ ಹಕ್ಕಿಯ ಜೊತೆ, ಅರಳಿ ನಿಂತಿರುವ ಹೂವಿನ ಜೊತೆ, ನಡೆದು ಹೋಗುತ್ತಿರುವ ಹುಲ್ಲು ಹಾಸಿನ ಜೊತೆ ಎಂತ ಸಂಬಂಧವನ್ನ ಹೊಂದಿದಿರಿ? ಅವರು ಹಿ ವಾಸ್ ಎ ನೇಚರ್ ಲವರ್, ನಿಸರ್ಗ ಪ್ರೇಮಿ ಜಿಡು ಕೃಷ್ಣಮೂರ್ತಿಗಳು. ಲಾಂಗ್ ವಾಕ್ ಹೋಗ್ತಿದ್ರು ಅವರು ಪ್ರತಿನಿತ್ಯ, ದೀರ್ಘ ಕಾಲ್ನಡಿಗೆ. ಅದು ಎಂತ ಸ್ಥಳಗಳಲ್ಲಿ? ಪ್ರಕೃತಿ ರಮಣೀಯ ಸ್ಥಳಗಳಲ್ಲಿ ಹೋಗ್ತಿದ್ರು. He used to totally be in meditative posture, ಅಂದ್ರೆ meditative mood as he used to walk. ನಮ್ಮ ತರ ತಲೆಯಲ್ಲಿ ಏನೋ ಆಲೋಚನೆಯನ್ನ ಮಾಡ್ತಾ ವಾಕ್ ಮಾಡ್ತಿರ್ಲಿಲ್ಲ. He used to meditate as he used to walk. ಅಂದ್ರೆ ಧ್ಯಾನಾಸಕ್ತರಾಗಿ ನಡಿಗೆ. ಧ್ಯಾನ ಅಂದ್ರೆ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಈಸ್ ಮೆಡಿಟೇಷನ್. ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂದ್ರೆ ಒಂದೊಂದು ಹೆಜ್ಜೆ ಇಡೋದು ನಮ್ಮ ಅರಿವಿಗೆ ಬರಬೇಕು.
ಕಣ್ಣು ಮುಂದೆ ಕಾಣ್ತಾ ಇರೋದೆಲ್ಲ ನಮ್ಮ ಅರಿವಿಗೆ ಬರಬೇಕು, ಆಲೋಚನೆಗಳು ಬರಬಾರ್ದು, ಅರಿವಿಗೆ ಬರಬೇಕು. ಇರ್ಲಿ, ಅದಕ್ಕೆ ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಸ್ನೇಹಿತರಂತೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ, ಗುರುವಾಗಿ ಅಲ್ಲ. ದಯವಿಟ್ಟು ನನ್ನನ್ನ ಗುರು ಅಂತ ತಿಳ್ಕೋಬೇಡಿ. ನಾನು ನಿಮ್ಮೊಡನೆ ಕುಳಿತ ಒಬ್ಬ ಸ್ನೇಹಿತನಂತೆ ನಾನು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಈ ಭಾಷಣಕಾರನಿಗೆ, ಅಂದ್ರೆ ತಮಗೆ ಅನ್ವಯಿಸಿಕೊಂಡು ಹೇಳ್ತಿದ್ದಾರೆ, ಭಾಷಣಕಾರನಿಗೆ ನಿಮ್ಮ ಮೇಲೆ ಪ್ರಭಾವ ಬೀರುವ ಯಾವುದೇ ಆಶಯವಿಲ್ಲ, ಅಥವಾ ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಹೇಳುವ ಅಥವಾ ನಿಮಗೆ ಸಹಾಯ ಮಾಡಬೇಕು ಎಂಬ ಬಯಕೆಯೂ ಇಲ್ಲ. ದಯವಿಟ್ಟು ನನ್ನ ಮೇಲೆ ಇಂತಹ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಭಾಷಣಕಾರನಾದ ನನಗೆ ನಿಮ್ಮ ಮೇಲೆ ಪ್ರಭಾವ ಬೀರಿ ನಿಮ್ಮನ್ನ ತೀಡುವ ಒಂದು ಬಯಕೆಯೂ ಇಲ್ಲ, ಆಶಯವೂ ಇಲ್ಲ. ನೀವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಲೂ ನಾನು ಹೇಳಲ್ಲ. ನಿಮಗ್ ಸಹಾಯ ಮಾಡಬೇಕು ಅನ್ನೋ ಬಯಕೆಯೂ ಇಲ್ಲ. ಕಟ್ಟುನಿಟ್ಟಾಗಿ ಹೇಳ್ತಾರೆ. ಈ ವಿಷಯವನ್ನ ಭಾಷಣ ಮುಗಿಯುವ ತನಕ ನೆನಪಿಟ್ಟುಕೊಳ್ಳಿ. ಭಾಷಣಕಾರನಿಗೆ ನಿಮಗೆ ಯಾವುದೇ ಸಹಾಯ ಮಾಡಬೇಕೆಂಬ ಕಿಂಚಿತ್ತು ಆಶೆಯೂ ಇಲ್ಲ. ಯಾಕೆ ಎಂದರೆ ನಾನು ನಿಮಗೆ ತರ್ಕಬದ್ಧವಾಗಿ ಹೇಳುತ್ತೇನೆ. ನಿಮಗೆ ಸಹಾಯ ಮಾಡಬೇಕು ಅನ್ನೋ ಆಶಯ ಇಲ್ಲ, ನಿಮಗೆ ಫಾರ್ಮುಲಾಗಳನ್ನು ಕೊಡೋ ಆಶೆ ಇಲ್ಲ, ನಿಮಗೆ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನ ನಾನು ಹುಡುಕಿ ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವೇ ಹುಡುಕಿಕೊಳ್ಳಿ. ಯು ಬಿಕಮ್ ಎ ಲ್ಯಾಂಪ್ ಅಂಟು ಯುವರ್ ಸೆಲ್ಫ್. ನಿನಗೆ ನೀನೇ ಗುರುವಾಗು, ನಿನಗೆ ನೀನೇ ದಾರಿ ದೀಪವಾಗು. ನನಗೆ ಈ ಕೆಲಸಗಳನ್ನ ಮಾಡುವಂತಹ ಯಾವುದೇ ಒಂದು ಆಶಯ ಆಸಕ್ತಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ತರ್ಕಬದ್ಧವಾಗಿ ಹೇಳ್ತೀನಿ ನೋಡಿ, ನಿಮಗೆ ಸಾವಿರಾರು ಗುರುಗಳು ಸಹಾಯಕರು ಇದ್ದಾರೆ. ನಿಮಗೆ ಈ ಜಗತ್ತಿನಲ್ಲಿ ಸಾವಿರಾರು ಗುರುಗಳು ಹುಟ್ಟೋದ್ರು, ಸಾವಿರಾರು ಜನ ಸಹಾಯಕರು ಇದ್ರು, ನಿಮಗೆ ಈಗಲೂ ಇದ್ದಾರೆ. ಅಂದ್ರೆ ಈ ಭೂಮಂಡಲದಲ್ಲಿ ಎಷ್ಟೋ ಗುರುಗಳು, ಮಹಾತ್ಮರು, ಸಂತರು, ಯೋಗಿಗಳು, ಸಿದ್ಧ ಪುರುಷರು ಹುಟ್ಟಿದ್ದಾರೆ, ಹುಟ್ಟಿ ಹೋಗಿದ್ದಾರೆ, ಹುಟ್ಟಿ ಈಗಲೂ ಇದ್ದಾರೆ. ಅವರು ಕ್ರೈಸ್ತರಾಗಿರ್ಬೋದು ಅಂತ ಗುರುಗಳು, ಹಿಂದೂಗಳಾಗಿರ್ಬೋದು, ಬೌದ್ಧರಾಗಿರಬಹುದು. ಹಲವಾರು ನಾಯಕರನ್ನ ಸಹ ನೀವು ಕಂಡಿದ್ದೀರಿ. ರಾಜಕೀಯ ನಾಯಕರು, ಧಾರ್ಮಿಕ ನಾಯಕರು, ದೊಡ್ಡ ಮತ್ತು ಸಣ್ಣ ಮುಂದಾಳುಗಳು, ಲೆಕ್ಕವೇ ಇಲ್ಲ ನಿಮಗೆ. ಲೀಡರ್ಗಳಿಗೆ ಬೇಕಾದಷ್ಟು ಜನ ಲೀಡರ್ಗಳು ಹುಟ್ಟು ಹೋಗಿದ್ದಾರೆ, ಹುಟ್ಟಿ ಈಗಿದ್ದಾರೆ. ನೀವು ಹೇಳಿ, ಈಗ ಇಷ್ಟೆಲ್ಲ ನಾಯಕರುಗಳನ್ನ, ಗುರುಗಳನ್ನ, ಮಹಾತ್ಮರನ್ನ ಎಲ್ಲ ಹೊಂದಿರುವವರಾಗಿ ಬಹಳ ಕಾಲದ ಸಂಸರಣೆಯ ಅಂತ್ಯದಲ್ಲಿ ನೀವು ಎಲ್ಲಿದ್ದೀರಿ? ಇಷ್ಟೆಲ್ಲ ಮಹಾತ್ಮರು, ಗುರುಗಳು, ಸಂತರು, ಸಾಧು ಪುರುಷರು, ಸಿದ್ಧರು ಹುಟ್ಟಿ ಹೋಗಿ ಎಷ್ಟೋ ಉಪದೇಶಗಳನ್ನ, ಬೋಧನೆಗಳನ್ನ, ಮಾರ್ಗದರ್ಶನವನ್ನ ನೀಡಿ ಹೋದ್ರು. ನೀವೆಲ್ಲಿದ್ದೀರಿ? ವೇರ್ ಆರ್ ಯು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಇಂಟ್ರಾಸ್ಪೆಕ್ಟ್ ಅಂದ್ರೆ ನಿಮ್ಮನ್ನ ನೀವೇ ಆಂತರಿಕವಾಗಿ ಗಮನಿಸಿ ನೀವೆಲ್ಲಿದ್ದೀರಿ. ಈ ಜಗತ್ತಿನಲ್ಲಿ ಧರ್ಮ ಗ್ರಂಥಗಳಿಗೆ ಕೊರತೆ ಇಲ್ಲ, ಧಾರ್ಮಿಕ ನಾಯಕರಿಗೆ ಕೊರತೆ ಇಲ್ಲ, ಸಿದ್ಧ ಪುರುಷರಿಗೆ, ಸಂತರಿಗೆ ಕೊರತೆ ಇಲ್ಲ, ಬೋಧನೆಗಳಿಗೆ ಕೊರತೆ ಇಲ್ಲ. ಇಷ್ಟೆಲ್ಲ ಇದ್ರೂ ನೀವೆಲ್ಲಿದ್ದೀರಿ? ಈ ಪ್ರಶ್ನೆಗೆ ಉತ್ತರವನ್ನ ನಾವೇ ಹುಡುಕೋಬೇಕು. ಇಷ್ಟೆಲ್ಲದರ ಮಧ್ಯೆ ನನ್ನಲ್ಲಿ ಎಂತೆಂಥ ಸ್ವಭಾವಗಳಿವೆ, ನನ್ನ ಮನಸ್ಸು ಹೇಗೆ ಪರಿತಪಿಸುತ್ತೆ, ನನ್ನ ಮನಸ್ಸಿನಲ್ಲಿರುವ ಕಶ್ಮಲಗಳು ಏನು, ನನ್ನ ಮನಸ್ಸಿನಲ್ಲಿರುವ ಸರಕು ಏನು, ಏನನ್ನೆಲ್ಲ ತುಂಬಿಸ್ಕೊಂಡಿದ್ದೀನಿ ನಾನು. ಒಂದು ಕಡೆ ಓಶೋರವರು ಹೇಳ್ತಾರೆ, ನಿನ್ನ ಮನಸ್ಸೊಂದು ಕಸದ ತೊಟ್ಟಿ. ಆ ಕಸದ ತೊಟ್ಟಿಯಲ್ಲಿ
ಎಲ್ಲರೂ ಯಥಾರ್ಥವಾಗಿ ಕಸವನ್ನ ತಂದು ತುಂಬಿದ್ದಾರೆ. ನಿನ್ನ ತಂದೆ ತಾಯಿ, ನಿನ್ನ ಉಪಾಧ್ಯಾಯರು, ಗುರುಗಳು, ಮಿತ್ರರು, ಬಂಧುಗಳು, ಸಂಬಂಧಿಕರು, ಮಿತ್ರರು ಎಲ್ಲರೂ ತಂದು 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 ಅವರ ವಿಚಾರಗಳನ್ನ, ವಿಷಯಗಳನ್ನ, ಅವರ ಅಭಿಪ್ರಾಯಗಳನ್ನ ಎಲ್ಲ ತುಂಬಿಸಿ ಈ ಕಸದ ತೊಟ್ಟಿ ತುಂಬಾ ರದ್ದಿ ಇದೆ. ಅದನ್ನ ಹೇಳ್ತಾ ಮುಂದೆ ಹೋಗ್ತಾರವರು, ಓಶೋರವರು, ಈ ನಿನ್ನ ಮನಸ್ಸೆಂಬ ಕಸದ ತೊಟ್ಟಿ ಹೇಗಿದೆ ಅಂದ್ರೆ, ರಸ್ತೆಯ ಆ ಬದಿಯಲ್ಲಿರುವ ಮುನಿಸಿಪಾಲಿಟಿ ಕಸದ ತೊಟ್ಟಿಗಿಂತ ಕಳಪೆ ಕೆಟ್ಟ ಕಸದ ತೊಟ್ಟಿ ನಿನ್ನ ಮನಸ್ಸಾಗಿದೆ. ಕಾರಣ ಏನಂದ್ರೆ, ಆ ಮುನಿಸಿಪಾಲಿಟಿ ತೊಟ್ಟಿಯನ್ನ ಅಥವಾ ಮುನಿಸಿಪಾಲಿಟಿಯ ಗಾರ್ಬೇಜ್ ಬಿನ್ ಅನ್ನ ಆಗಾಗ ಮುನ್ಸಿಪಾಲಿಟಿ ಅವರು ಬಂದು ಕ್ಲೀನ್ ಮಾಡ್ತಿರ್ತಾರೆ. ಆದ್ರೆ ನಿನ್ನ ಮನಸ್ಸೆಂಬ ಕಸದ ತೊಟ್ಟಿಯನ್ನ ನೀನು ಎಂದೂ ಸ್ವಚ್ಛಗೊಳಿಸಿಲ್ಲ. ಹಾಗಾದ್ರೆ ಅದಿನ್ನೆಷ್ಟು ಕೆಟ್ಟ ಕಸದ ತೊಟ್ಟಿ ಆಗಿರ್ಬೇಕು. 50, 60, 70 ವರ್ಷಗಳ ಹಿಂದಿನ ನೆನಪುಗಳೆಲ್ಲ ತುಂಬಿಕೊಂಡಿದೆ. ಒಳ್ಳೇದು ತುಂಬಿದೆ, ಕೆಟ್ಟದ್ದು ತುಂಬಿದೆ. ಅರಿಷಡ್ ವರ್ಗಗಳೆಂಬ ಭಾವಗಳಿಗೆ ಸಂಬಂಧಪಟ್ಟಂತ ಹಲವಾರು ಅನುಭವಗಳು ತುಂಬಿದೆ. ಸ್ಮರಣೆ ಇದೆ, ನೆನಪಿನ ಭಂಡಾರವಿದೆ, ಅನುಭವಗಳ ರಾಶಿಯೇ ತುಂಬಿದೆ ಅಲ್ಲಿ. ಇದನ್ನ ನೀನು ಎಂದು ಖಾಲಿ ಮಾಡದೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಓಶೋರವರು. ಇವರು ಅದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದಾರೆ, ಬಹಳ ಕಾಲದ ಸಂಸರಣೆಯ ಅಂತ್ಯದಲ್ಲಿ ಇಷ್ಟೆಲ್ಲ ಸಪೋರ್ಟ್ ಸಿಸ್ಟಮ್ ಇದ್ದಾಗ ನೀವೆಲ್ಲಿದ್ದೀರಿ? ಅದನ್ನು ಮುಂದುವರಿಸಿಕೊಂಡು ಹೇಳ್ತಾರೆ ಜಿಡು ಕೃಷ್ಣಮೂರ್ತಿಗಳು, ನಾವು ಈ ಪೃಥ್ವಿಯ ಮೇಲೆ ಸಾವಿರ ವರ್ಷಗಳಿಂದ ಬದುಕಿದ್ದೇವೆ ಎಂದು ಹೇಳುತ್ತಾರೆ. ಇಷ್ಟು ದೀರ್ಘಕಾಲದ ಸಂಸರಣೆಯ ಪೂರ್ಣ ಕಾಲ ನಾವು ಅನಾಗರಿಕರಾಗೇ ಉಳಿದಿದ್ದೇವೆ. ಸಾವಿರಾರು ವರ್ಷಗಳಿಂದ ಮನುಜ ಕುಲ ಈ ಪೃಥ್ವಿ ಮೇಲೆ ಬದುಕಿ ಬಾಳ್ತಾ ಇದೆ. ಸಂಸರಣೆ ಅಥವಾ ಎವಲ್ಯೂಷನ್ ಅನ್ನೋದು ನಮ್ಮನ್ನ ಯಾವುದೋ ಕಾಲದಿಂದ ಹಿಂಬಾಲಿಸಿ ಬರ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಸಂಸರಣೆ ನಡೆದ್ರೂ ನೀವು ಇವತ್ತಿಗೂ ಅನಾಗರಿಕರಾಗೆ ಉಳಿದಿದ್ದೇರೆ. ಯು ಆರ್ ಸ್ಟಿಲ್ ಬಾರ್ಬೇರಿಯನ್ಸ್ ವಿತ್ ಯುವರ್ ಬೋಸ್ಟೆಡ್ ಮಾಡರ್ನ್ ಸಿವಿಲೈಸೇಷನ್ ಅಂತ ಮಹಾತ್ಮ ಲೆಟರ್ಸ್ ಅಲ್ಲಿ ಬರೀತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಮಹಾತ್ಮರ ಪತ್ರಗಳು ಅನ್ನೋದ್ರಲ್ಲಿ ಒಂದು ಪತ್ರ ಬಹಳ ಮುಖ್ಯವಾದದ್ದು. ಆ ಪತ್ರದಲ್ಲಿ ಮಹಾತ್ಮರು ಹೇಳ್ತಾರೆ, ಯು ಆರ್ ಸ್ಟಿಲ್ ಬಾರ್ಬೇರಿಯನ್ಸ್ ವಿತ್ ಆಲ್ ಯುವರ್ ಬೋಸ್ಟ್ಫುಲ್ ಮಾಡರ್ನ್ ಸಿವಿಲೈಸೇಷನ್. ಅಂದ್ರೆ ಆಧುನಿಕ ನಾಗರಿಕತೆಯನ್ನ ಕಾಣ್ತಿರೋ ಮಹಾನ್ ಮಾನವರು ಅಂತ ನೀವು ಹೇಳ್ಕೊಳ್ತೀರಲ್ಲ, ಈ ಆಧುನಿಕ ಮಹಾನ್ ಮಾನವರು ಇನ್ನು ಬರ್ಬೇರಿಯನ್ಸ್ ಅಂದರೆ ಅನಾಗರಿಕರಾಗಿ ಬದುಕ್ತಾ ಇದ್ದೀರಿ ನೀವು ಅಂತ ಅಲ್ಲೂ ಮಹಾತ್ಮರು ಹೇಳ್ತಾರೆ. ಇರ್ಲಿ, ನನಗದು ಜ್ಞಾಪಕ ಬಂತು. ಐ ಥಾಟ್ ಆಫ್ ರಿಲೇಟಿಂಗ್ ಇಟ್. ನಾವು ಸ್ವಚ್ಛವಾಗಿರಬೇಕು, ಶೀಘ್ರ ಸಂಪರ್ಕವನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿರಬಹುದು, ನಾವು ಸ್ವಚ್ಛವಾಗಿರಬಹುದು, ಉತ್ತಮ ಸಾಗಾಣಿಕಾ ವ್ಯವಸ್ಥೆಯನ್ನ ಹೊಂದಿರಬಹುದು. ಆದರೆ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಇನ್ನೂ ಅನಾಗರಿಕರಾಗೇ ಇದ್ದೇವೆ. ಹೇಳಿ, ಎಷ್ಟು ಗೆಜೆಟ್ಸ್ ಇದೆ. ಒಂದೊಂದು ಮನೆ ಒಳಗಡೆ ಹೆಜ್ಜೆ ಇಟ್ಟು ನೋಡಿ, ಎಲ್ಲ ಮಾಡರ್ನ್ ಗೆಜೆಟ್ಸ್ ಇದೆ. ಮೊಬೈಲ್ಗಳಿದೆ, ಕಂಪ್ಯೂಟರ್ಗಳಿದೆ, ಲ್ಯಾಪ್ಟಾಪ್ಗಳಿದೆ, ಪಾಮ್ ಟಾಪ್ಗಳು ಅಂತ ಅವು ಇದೆ, ಟ್ಯಾಬ್ಗಳಿವೆ, ವೈಫೈ ಇದೆ, ಇಂಟರ್ನೆಟ್ ಇದೆ, ಏನೆಲ್ಲ ಇದೆ, ಪ್ರೊಜೆಕ್ಟರ್ಗಳಿದೆ, ವಿಡಿಯೋ ಪ್ಲೇಯರ್ಗಳಿದೆ. ನಿಮ್ ಅಡಿಗೆ ಮನೆಗೆ ಹೋದ್ರೆ ಒಂದಷ್ಟು ಗ್ಯಾಜೆಟ್ಗಳು, ಪಾಕೆಟ್ನಲ್ಲಿ ಗ್ಯಾಜೆಟ್ಗಳು, ಟೇಬಲ್ ಮೇಲೆ ಗ್ಯಾಜೆಟ್ಗಳು, ಎಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳಿದೆ. ಎಷ್ಟು ಬೇಗ ಪ್ರಪಂಚದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಸುದ್ದಿಯನ್ನ ನಾವು ತಲುಪಿಸುವ ಸಾಮರ್ಥ್ಯವನ್ನ ಹೊಂದಿದ್ದೇವೆ. ಎಷ್ಟು ಉತ್ತಮ ಸಾಗಾಣಿಕಾ ವ್ಯವಸ್ಥೆಯನ್ನ ಹೊಂದಿದ್ದೇವೆ. ಎಷ್ಟು ಉತ್ತಮವಾದ ಸಾಗಾಣಿಕಾ ವ್ಯವಸ್ಥೆ ಅಂತಂದ್ರೆ, ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕಾಫಿ ಕುಡಿದು ನೀವು ಏರ್ಕ್ರಾಫ್ಟ್ ಹತ್ತಿದ್ರೆ ಹೆಚ್ಚು ಕಡಿಮೆ 10:30, 11 ಗಂಟೆ ಅಷ್ಟು ಹೊತ್ತಿಗೆ ನೀವು ದೂರದ ಟೋಕಿಯೋಗೋ ಪೀಕಿಂಗ್ಗೋ ಹೋಗಿ ಅಲ್ಲಿ ತಿಂಡಿಯನ್ನ ತಿನ್ಬೋದು. ಅಲ್ಲಿ ಏರ್ಕ್ರಾಫ್ಟ್ ಅನ್ನ ಹತ್ತಿದ್ರೆ ಅಲ್ಲಿಂದ ಮಾಸ್ಕೋಗೆ, ಮತ್ತೆ ಅಥವಾ ಮಾಸ್ಕೋನೋ ಯುರೋಪೋ
ಮತ್ತೊಂದು 5-6 ಗಂಟೆ ಮಧ್ಯಾಹ್ನನೋ ಸಂಜೆನೋ ಅಲ್ಲಿ ಹೋಗಿ ಊಟ ಮಾಡಬಹುದು. ರಾತ್ರಿ ಅಮೆರಿಕಾದಲ್ಲಿ ಹೋಗಿ ನಿದ್ರೆ ಮಾಡಬಹುದು. ಅಂತಹ ವೇಗವಾಗಿ ಚಲಿಸುವ ಏರ್ಕ್ರಾಫ್ಟ್ಗಳು ಸಹ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ನೀವು ಮಾಡಿದ್ರು ನೈತಿಕವಾಗಿ, ಮಾರಲಿ, ವೇರ್ ಡು ಯು ಸ್ಟ್ಯಾಂಡ್? ಆಧ್ಯಾತ್ಮಿಕವಾಗಿ, ಸ್ಪಿರಿಚುಯಲಿ, ವೇರ್ ಡು ಯು ಸ್ಟ್ಯಾಂಡ್? ನೋಡಿ, ಈ ಪ್ರಶ್ನೆಯನ್ನ ದಿಟ್ಟವಾಗಿ ಕೇಳ್ತಾರೆ ಅವರು. ಏನ್ ಹೇಳ್ತಾರೆ? ಇಷ್ಟೆಲ್ಲ ನೀವು ಮುಂದುವರೆದಿದ್ದೀರಿ ಅಂತ ಹೇಳ್ತಿರಲ್ಲ, ಮಾರಲಿ, ಸ್ಪಿರಿಚುಯಲಿ ಇನ್ನೂ ಅನಾಗರಿಕರಾಗೇ ಇದ್ದೇವೆ. ಯು ಆರ್ ಸ್ಟಿಲ್, ವಿ ಆರ್ ಸ್ಟಿಲ್ ಅನ್ಸಿವಿಲೈಸ್ಡ್ ಬರ್ಬಾರಿಕ್ ಪೀಪಲ್. ನಾವು ಒಬ್ಬರನ್ನೊಬ್ಬರು ಯುದ್ಧದಲ್ಲಿ ಮಾತ್ರ ಕೊಲ್ಲುವುದಲ್ಲ, ಪದಗಳ ಮೂಲಕ, ಹಾವಭಾವಗಳ ಮೂಲಕ ಸಹ ಇತರರನ್ನು ಕೊಲ್ಲುತ್ತೇವೆ. ವಿ ಕೀಪ್ ಕಿಲ್ಲಿಂಗ್ ಪೀಪಲ್ not only in the battles, we also keep killing people mentally by our words and by our gestures. ನಮ್ಮ ಹಾವಭಾವಗಳು, ನಮ್ಮ ನುಡಿಗಳು, ನಮ್ಮ ಪದಗಳು, ನಮ್ಮ ಮಾತುಗಳಿಂದ ಎಷ್ಟು ಜನರನ್ನು ಕೊಲ್ತೇವೆ ನಾವು, ಎಷ್ಟು ಜನ ಹರ್ಟ್ ಆಗಿ ಹೋಗ್ತಾರೆ. ಜಸ್ಟ್ ವಾಚ್ ಯುವರ್ ಸೆಲ್ಫ್. ಕ್ಯಾನ್ ಯು ವಾಚ್ ಯುವರ್ ಸೆಲ್ಫ್? ವೆನ್ ಯು ವಾಚ್ ಯು ಕ್ಯಾನ್ ಫೈಂಡ್ ಯುವರ್ ಸೆಲ್ಫ್. ನಮ್ಮನ್ನ ನಾವೇ ಗಮನಿಸುತ್ತಾ ಹೋದ್ರೆ ವಿ ಕ್ಯಾನ್ ಕ್ಯಾಚ್ ಅವರ್ ಸೆಲ್ಸ್ ರೆಡ್ ಹ್ಯಾಂಡ್. ರೆಡ್ ಹ್ಯಾಂಡ್ ಕ್ಯಾಚಿಂಗ್ ಅಂದ್ರೆ ನಾವು ಕಳ್ತನ ಮಾಡೋವಾಗ ಪೊಲೀಸ್ ಅವನ್ ಬಂದು ನಮ್ ಕೈ ಹಿಡ್ಕೊಂಡ ಹಾಗೆ. ನಾವು ಮಾಡ್ಬೋದ ಅದನ್ನ? ನಮ್ಮ ಮಾನಸಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮನ್ನ ನಾವೇ ವಿ ಹ್ಯಾವ್ ಟು ಟ್ರ್ಯಾಪ್. ಇದನ್ನ ನಾವು ಮಾಡಲ್ಲ. ಇತರರು ಮಾಡೋ ತಪ್ಪುಗಳನ್ನು ಹುಡುಕ್ತಾ ಇರ್ತೀವಿ ನಾವು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೋಡಿ, ನಾವು ಬಹಳ ಸ್ಪರ್ಧಾತ್ಮಕವಾಗಿದ್ದೇವೆ. ವಿ ಹ್ಯಾವ್ ಬಿಕಮ್ ವೆರಿ ವೆರಿ ಕಾಂಪಿಟೇಟಿವ್. ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದೇವೆ. ದೊಡ್ಡ ಆಕಾಂಕ್ಷೆಗಳು. ಅದು ಯಾವ ತರ ಬೇಕಾದ್ರೂ ಇರ್ಬೋದು. ನಾನು ಟಾಟಾ ಬಿರ್ಲಾ ಆಗ್ಬೋದು ಅಂತಲೋ, ಅಥವಾ ನಾನೊಬ್ಬ ದೊಡ್ಡ ಪೊಲಿಟಿಷಿಯನ್ ಆಗ್ಬೇಕಂತಲೋ ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನ ಹೊಂದಿದಿರಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ಕಾಳಜಿಯನ್ನ ಹೊಂದಿದ್ದಾನೆ. ಎವ್ರಿಬಡಿ ಕೇರ್ಸ್ ಫಾರ್ ಓನ್ಲಿ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಕಾಳಜಿ ಯಾರ ಬಗ್ಗೆ? ನೋಬಡಿ ವಾಂಟ್ಸ್ ಟು ನೋ ಅಬೌಟ್ ದ ವೆಲ್ಫೇರ್ ಆಫ್ ಅದರ್ಸ್ ಅಂಡ್ ದ ಸೊಸೈಟಿ. ಹೈಯರ್ ಆರ್ಡರ್ ಆಬ್ಜೆಕ್ಟಿವ್ಸ್ ಯಾವುದೂ ಇಲ್ಲ. ಆಬ್ಜೆಕ್ಟಿವ್ಸ್ ಎಲ್ಲ ಸೆಲ್ಫ್ ಫೋಕಸ್ಡ್ ಆಬ್ಜೆಕ್ಟಿವ್ಸ್. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ಕಾಳಜಿಯನ್ನು ಹೊಂದಿದ್ದಾನೆ. ಸ್ವಹಿತಾಸಕ್ತಿ ಜೀವನದ ಪರಮಸ್ವರವಾಗಿದೆ. ಸೆಲ್ಫ್ ಇಂಟ್ರೆಸ್ಟ್ ಇಸ್ ದ ಅಲ್ಟಿಮೇಟ್ ಇಂಟ್ರೆಸ್ಟ್ ಫಾರ್ ಎವ್ರಿ ಪರ್ಸನ್ ಇನ್ ದಿಸ್ ವರ್ಲ್ಡ್. Do you think the world can progress when every person works only for his interest? Definitely not. ಗಮನಿಸಿ ನೋಡಿ, ನಮ್ಮ ಶರೀರದಲ್ಲಿ ಕೋಟ್ಯಾಂತರ ಜೀವಕೋಶಗಳಿವೆ. ಈ ಎಲ್ಲ ಜೀವಕೋಶಗಳು ಒಟ್ಟಾಗಿ ಒಂದು ಸುಂದರವಾದಂತಹ ಸಂಬಂಧದಿಂದ, ಪರಸ್ಪರ ಸಹಕಾರದಿಂದ ಬದುಕಿದ್ರೆ ಶರೀರ ಚೆನ್ನಾಗಿ ಬದುಕುತ್ತೆ. ಒಂದು ಜೀವಕೋಶ ನಾನು ಸ್ವಾರ್ಥಿ ಆಗ್ತೇನೆ, ಈ ಮನುಷ್ಯ ತಿಂದದ್ದೆಲ್ಲ ನನಗೆ ಬೇಕು, ನಾನೇ ಸ್ವಾಹ ಮಾಡ್ತೇನೆ ಅಂತ ಒಂದು ಜೀವ ಕಣ, ಒನ್ ಸೆಲ್, ಇಫ್ ಇಟ್ ಬಿಕಮ್ಸ್ ಎ ರೋಗ್ ಸೆಲ್, ರೋಗ್ ಅಂದ್ರೆ ರೌಡಿ ಸೆಲ್ ಆಗ್ಬಿಟ್ರೆ, ಆ ಒಂದು ರೋಗ್ ಸೆಲ್ ಅನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ ಕ್ಯಾಪ್ಚರ್ ಮಾಡದೆ, ಸ್ಕ್ಯಾನ್ ಮಾಡದೆ ಬಿಟ್ಬಿಟ್ರೆ ಕೆಲವೇ ಕ್ಷಣಗಳಲ್ಲಿ ಅದು ಎಲ್ಲ ತಾನೇ ಸ್ವಾಹ ಮಾಡಕ್ ಶುರು ಮಾಡುತ್ತೆ. ಯಾವಾಗ ರೋಗ್ ಸೆಲ್ ತಾನೇ ಸ್ವಾಹ ಮಾಡಕ್ ಶುರು ಮಾಡುತ್ತೋ ಅನ್ಕಂಟ್ರೋಲ್ಡ್ ಡಿವಿಷನ್ಸ್ ನಡೆಯುತ್ತೆ. ಅನ್ಕಂಟ್ರೋಲ್ಡ್ ಡಿವಿಷನ್ಸ್ ಅಂದ್ರೆ 1 2 2 4 4 8 8 16 16 32 32 64 64 128 128 256 ಈ ತರ ಒಂದೇ ಸಮನೆ ಡಿವೈಡ್ ಆಗ್ತಾ 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 ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಒಂದು ಗಡ್ಡೆ ಆಗತ್ತೆ.
ಆ ಗಡ್ಡೆಗೆ ಇನ್ನೂ ಜಾಸ್ತಿ ಸ್ವಾರ್ಥ ಇರುತ್ತೆ, ದುರಾಸೆ ಇರುತ್ತೆ. ಆ ಗಡ್ಡೆ ಪಕ್ಕದ ಜೀವಕೋಶಗಳನ್ನೆಲ್ಲ ತಿಂದು ಬದುಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದನ್ನೇ ನಾವು ಕ್ಯಾನ್ಸರ್ ಅಂತ ಹೇಳೋದು. ಅದನ್ನೇ ಕ್ಯಾನ್ಸರ್ ಅಂತ ಹೇಳೋದು. ಅದು ಆ ಮನುಷ್ಯನನ್ನೇ ಬಲಿ ತಗೊಂಡು ಬಿಡುತ್ತೆ. ಈಗ ಈ ಜಗತ್ತೇ ಒಬ್ಬ ಮನುಷ್ಯನ ದೇಹ ಅಂತ ತಿಳ್ಕೊಳ್ಳಿ. ಜಸ್ಟ್ ಲುಕ್ ಫಾರ್ ಅ ಸಿಮಿಲಿ ಆರ್ ಎ ಮೆಟಫರ್. ಲೆಟ್ ಅಸ್ ಹೋಲಿಕೆ ಮಾಡ್ಕೊಳ್ಳೋಣ. ಯಾವ ತರ ಹೋಲಿಕೆ ಮಾಡ್ಕೊಳ್ಳೋಣ? ಈ ಜಗತ್ತು ಒಬ್ಬ ಮನುಷ್ಯನ ಶರೀರ. ಈ ಜಗತ್ತಿನಲ್ಲಿರುವ ಒಂದೊಂದು ಪ್ರಾಣಿಯು, ಒಂದೊಂದು ಮನುಷ್ಯನು, ಅದರ ಒಂದೊಂದು ಜೀವಕೋಶ. ಎಲ್ಲ ಮನುಷ್ಯರು, ಎಲ್ಲ ಪ್ರಾಣಿಗಳು ಸ್ವಹಿತಾಸಕ್ತಿಯಿಂದ ಬದುಕಿ ಎಲ್ಲರೂ ರ್ಯಾಪಿಡ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರೆ ಈ ಜಗತ್ತೇನಾಗ್ಬೇಕು? ಜಗತ್ತಿಗೆ ಹಿಡಿದಿರುವ ಕ್ಯಾನ್ಸರ್ ಇವತ್ತು ಎದ್ದು ಕಾಣ್ತಾ ಇದೆ. ಪ್ರತಿ ಮನುಷ್ಯನೋ ದುರಾಸೆಯಿಂದ ತುಂಬಿ ಹೋಗಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಸ್ವಹಿತಾಸಕ್ತಿ ಜೀವನದ ಪರಮಸ್ವರವಾಗಿದೆ. ನಮ್ಮದೇ ಭದ್ರತೆ, ನಮ್ಮದೇ ಅಧಿಕಾರ, ಆಸ್ತಿ, ಯೋಗಕ್ಷೇಮಗಳಲ್ಲಿ ನಾವು ತೊಡಗಿಕೊಂಡಿರುತ್ತೇವೆ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಾವು ನಮ್ಮ ಹಿತಾಸಕ್ತಿಗಳಲ್ಲೇ ಮುಳುಗಿರುತ್ತೇವೆ. ತಿರುಪತಿ ತಿಮ್ಮಪ್ಪನ ಮುಂದೆ ನಿಂತ್ಕೊಂಡು ಎಂದಾದ್ರೂ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವ? ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಲಿಕ್ಕೆ ತಿರುಪ್ತಿಗೆ ಹೋಗ್ತೀವ ನಾವು? ನಮ್ಮ ಮನೆಯಲ್ಲಿರುವಂತ ಯಾವುದೋ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆ ಭಗವಂತನ ಮುಂದೆ ಹೋಗಿ ಕೈ ಮುಗಿದು ನನ್ನ ಸಮಸ್ಯೆಯನ್ನ ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಳ್ತೀವಿ. ಅಂದ್ರೆ ಸ್ವಹಿತಾಸಕ್ತಿ ಮುಖ್ಯವಾಗಿದೆ. ನಮಗೆ ಸಮಾಜ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ದೇಶ ಬೇಕಾಗಿಲ್ಲ, ವಿಶ್ವ ಬೇಕಾಗಿಲ್ಲ. ನಾನ್ ತಿನ್ನ, ನಾನ್ ಉಣ್ಣ, ನಾನ್ ಬದುಕದ್ನ. ಐ ಆಮ್ ಲಿವಿಂಗ್ ಲೈಕ್ ಎ ಕ್ಯಾನ್ಸರ್ ಸೆಲ್. ಈಚ್ ಪರ್ಸನ್ ಈಸ್ ಎ ಕ್ಯಾನ್ಸರ್ ಸೆಲ್ ಟು ಹಿಮ್ಸೆಲ್ಫ್ and he is contributing to megot cancer in this world. ಹೀಗಾದಾಗ ನಾವು ಮಾನವತೆಯಿಂದ ಪ್ರತ್ಯೇಕಿಸಿಕೊಳ್ಳುತ್ತೇವೆ. ಯಾವಾಗ ಸ್ವಹಿತಾಸಕ್ತಿಗಳಲ್ಲಿ ತೊಡಗ್ತೀವೋ ನಾವು we will cut our relationship, harmonious relationship with the world. We sever the relationship. sever ಅಂದ್ರೆ ಕಟ್ ಮಾಡೋದು ಅಂತ. ನಾವೇ ಕತ್ತರಿಸಿ ಹಾಕ್ಬಿಡ್ತೀವಿ. ಸುಂದರವಾದ ಸಮತೋಲನದಿಂದ ಕೂಡಿದ ಒಂದು ಸಂಬಂಧ ಏನಿರ್ಬೇಕೋ, ಏನಿತ್ತೋ ನಮಗೂ ವಿಶ್ವಕ್ಕೂ, ಆ ಸಂಬಂಧವನ್ನ ಕಡಿದು ಬಿಡ್ತೀವಿ ಯಾವಾಗ ನಾವು ಸೆಲ್ಫಿಶ್ ಆಗ್ತೀವೋ. ಇದು ಒಂದು ಸತ್ಯ. ಇದು ಉತ್ಪ್ರೇಕ್ಷೆಯಲ್ಲ. ನಾವು ಹೇಳುತ್ತಿರುವುದು ಅಸತ್ಯವಲ್ಲ. ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ತಿರೋ ವಿಷಯ ಇದು. ನಾನೀಗ ಹೇಳ್ತಾ ಇರೋ ವಿಷಯ, ಇಟ್ ಈಸ್ ಎ ಟ್ರುತ್. ಇಟ್ ಈಸ್ ನಾಟ್ ಎನ್ ಎಕ್ಸಾಗರೇಷನ್. ಎಕ್ಸಾಗರೇಷನ್ ಅಂದ್ರೆ ಉತ್ಪ್ರೇಕ್ಷೆ ಅಂತ ದಯವಿಟ್ಟು ತಿಳ್ಕೋಬೇಡಿ. ಕಾರಣ ನಾನು ಹೇಳ್ತಾ ಇರೋದು ಅಸತ್ಯವಲ್ಲ. ಇದು ಯಾವಾಗ ಹೇಳಿದ್ದವರು? ಇದನ್ನು ಹೇಳಿದ್ದು 1985ನೇ ಇಸವಿ. ಈಗ 25 + 15 40 ವರ್ಷ ದಾಟಬಿಡ್ತು ಅವ್ರ ಈ ಮಾತುಗಳನ್ನ ಹೇಳಿ. ಇವತ್ತಿಗೂ ಅವ್ರು ಹೇಳಿದ ಈ ಮಾತುಗಳು ಅನ್ವಯಿಸುತ್ತೆ, ಇನ್ನೂ ಗಂಭೀರವಾಗಿ ಅನ್ವಯಿಸುತ್ತೆ. ಅವರು ಹೇಳಿದ ಆ ಸಮಯಕ್ಕೂ ಈ 40 ವರ್ಷಗಳ ಸಮಯದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಮನುಷ್ಯ ಒಳ್ಳೆ ದಿಕ್ಕಿನಲ್ಲಾಗಿಲ್ಲ ಬದಲಾವಣೆ. ಮನುಷ್ಯ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸ್ವಾರ್ಥಿಯಾಗಿ ಹೋಗ್ಬಿಟ್ಟಿದ್ದಾನೆ. ಸ್ವಾರ್ಥಿಯಾಗಿ ಹೋಗ್ಬಿಟ್ಟಿದ್ದಾನೆ. ಈ ಸ್ವಾರ್ಥವೇ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಮೂಲವಾಗಿದೆ. ಯಾವಾಗ ಸ್ವಾರ್ಥವೆಂಬ ರಾಕ್ಷಸ ಎದ್ದು ಮೈ ನಿಮಿರಿ ನಿಂತ್ಕೊಳ್ತಾನೋ ಜಗತ್ತಿನಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ, ಹಾಗೇನಾಗತ್ತೆ ಅಂದ್ರೆ ಲೋಕಾಸಕ್ತಿ ಕಣ್ಮರೆಯಾಗತ್ತೆ, ಲೋಕ ಕಲ್ಯಾಣ ಕಣ್ಮರೆಯಾಗತ್ತೆ. ಜಗತ್ತು ದೊಡ್ಡ ನರಕವಾಗಿ ಹೋಗುತ್ತೆ. ಈಗಾಗಿರೋದು ಅದೇ ಸಮಸ್ಯೆ. ಯಾವುದೇ ಸರ್ಕಾರದ ಕಚೇರಿಗಳಿಗೆ ಹೋಗಿ ಲಂಚ ಇಲ್ಲದೆ ಒಂದು ಕೆಲಸ ನಡೆಯಲ್ಲ. ಅದಕ್ಕೆ 100 ಕಾರಣಗಳಿರ್ಬೋದು, ಅದು ಬೇರೆ ವಿಷಯ, ಅದು ಬೇಕಾಗಿಲ್ಲ. ಬಟ್ ಸ್ವಾರ್ಥಕ್ಕೆ ಸಂಬಂಧಪಟ್ಟಿದ್ದೆ. ಯಾವುದೇ
ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಡೆಯೋದಿಲ್ಲ ನೀವು ಹಣ ಕೊಡ್ಲಿಲ್ಲ ಅಂದ್ರೆ. ಇದು ನಿಮ್ಮ ಅನುಭವಕ್ಕೂ ಬಂದಿದೆ, ನನ್ನ ಅನುಭವಕ್ಕೂ ಬಂದಿದೆ. ಮೋಸ ಮಾಡೋರು, ಸುಲಿಗೆ ಮಾಡೋರು, ದರೋಡೆ ಮಾಡೋರು ಬೇಕಾದಷ್ಟು, ಕಳ್ಳ ಕಾಕರ ಹಾವಳಿ, ಲೆಕ್ಕವೇ ಇಲ್ಲ. ಪ್ರಪಂಚ ಯಾಕೆ ಹೀಗಾಗೋಯ್ತು? ನೀವು ಟಿವಿ ಹಾಕಿ ನ್ಯೂಸ್ ನೋಡಿದ್ರೆ 99% ನ್ಯೂಸು ಬರೀ ಅಪರಾಧಗಳು, ಹಿಂಸೆ, ಕ್ರೌರ್ಯ, ಮತ್ಸರ, ಮದ, ಮೋಹ ಇವುಗಳಿಗೆ ಸಂಬಂಧಪಟ್ಟಿರೋದೆ. 1% ಆದ್ರೂ ಒಂದು ಒಳ್ಳೆ ನ್ಯೂಸ್ ನಿಮಗೆ ಸಿಕ್ಕಲ್ಲ. ಎಂತ ಜಗತ್ತನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ, ಇದ್ರ ಬಗ್ಗೆ ನಾವು ಯಾರು ಚಿಂತನೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಕೂಪಮಂಡೂಕವಾಗ್ಬಿಟ್ಟಿದ್ದೇವೆ. ನಮ್ಮ ಸಂಸಾರವೇ ಒಂದು ಬಾವಿ, ಆ ಬಾವಿಯಲ್ಲಿ ಮುಳುಗಿ ತೇಲ್ತಾ ಇರುವಂತ ಕಪ್ಪೆ ನಾನು. ನನಗ್ ಗೊತ್ತಿರೋದು ನನ್ನ ಸಂಸಾರದ ಹಿತಾಸಕ್ತಿಗಳು ಮಾತ್ರ. ಆದ್ರೆ ನಾನು ಬದುಕಿರೋದು ಬರೀ ಸಂಸಾರದಲ್ಲ. ಈ ಸಂಸಾರಕ್ಕೆ ಆಧಾರವಾಗಿ ನಿಂತಿರೋದು ಒಂದು ಸಮಾಜ, ಒಂದು ಸಮುದಾಯ, ಒಂದು ದೇಶ, ಒಂದು ರಾಜ್ಯ, ಒಂದು ವಿಶ್ವ, ಒಂದು ಭೂಗೋಳ. ಇದರ ಬಗ್ಗೆ ಪರಿತಪಿಸೋರು ಯಾರೂ ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ? It's a congested mind with congested emotions and congested thoughts. And this has translated the whole world into a hell, a living hell. ಸತ್ತ ಮೇಲೆ ನರಕವಲ್ಲ, ಬದುಕಿದ್ದಾಗಲೇ ನರಕವನ್ನ ನಾವು ಕಾಣ್ತಿದೀವಿ. ನಮ್ಮ ಮಾವ ನಂಜುಂಡ ಶೆಟ್ರು ಆಗಾಗ ಹೇಳ್ತಾ ಇದ್ರು, ಈ ಜಗತ್ತು ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ನಾವು ಗುಲಗಂಜಿಯಷ್ಟು ಸುಖಕ್ಕೆ ಬೆಟ್ಟದಷ್ಟು ಕಷ್ಟ ಪಡ್ತಾ ಇದ್ದೀವಿ. ಯಾಕಷ್ಟು ಕಷ್ಟ ಪಡ್ತಿದೀವಿ ಅಂದ್ರೆ ಆ ಕಷ್ಟವನ್ನ ನಾವೇ ಏರ್ಪಡಿಸಿಕೊಂಡಿರೋದು. ಅದಕ್ಕೆ ಮೂಲ ಕಾರಣ ನಾವೇ. ಪ್ರತಿಯೊಬ್ಬರು ಬದಲಾಗದೆ ಈ ಸಮಾಜವನ್ನ ಬದಲಾಯಿಸ್ಲಿಕ್ಕೆ, ನಮ್ಮ ದಿನಚರಿಯನ್ನ ಬದಲಾಯಿಸ್ಲಿಕ್ಕೆ, ನೆಮ್ಮದಿ, ಸಮಾಧಾನ, ಶಾಂತಿಯನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಷಯವನ್ನ ಜಿಡ್ಡು ಕೃಷ್ಣಮೂರ್ತಿಗಳು ಈ ಉಪನ್ಯಾಸದ ಪ್ರಾರಂಭದಲ್ಲಿ ಬಹಳ ಸುಂದರವಾಗಿ ವಿವರಿಸಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಉಪನ್ಯಾಸದಲ್ಲಿ ಬಂದಂತಹ ಈ ವಿಚಾರಗಳನ್ನ ಮತ್ತೆ ಮನೋರಂಜನೆ, ಎಂಟರ್ಟೈನ್ಮೆಂಟ್, ಟೈಮ್ ಪಾಸ್ಗೆ ಅಂತ ಸ್ವೀಕರಿಸಬೇಡಿ. ಜಿಡು ಕೃಷ್ಣಮೂರ್ತಿಗಳು ಪ್ರಾರಂಭದಲ್ಲೇ ಹೇಳಿದ್ರು, ಇಟ್ಸ್ ನಾಟ್ ಅನ್ ಎಂಟರ್ಟೈನ್ಮೆಂಟ್. It's not something you just listen from one ear and leave it from the other ear. You listen to it. Shravana, Manana, Nididhyasana. ನಿಮ್ಮ ಚಿಂತನೆಯ ಮೂಸೆಯಲ್ಲಿ ಪರಿಶೋಧನೆ ಪ್ರಾರಂಭವಾಗಲಿ. ಹಾಗಾದಾಗ ಮಾತ್ರ ಆಂತರಿಕವಾಗಿ ನಾವು ಒಬ್ಬೊಬ್ಬರೂ ಪರಿವರ್ತನೆ ಹೊಂದಲು ಸಾಧ್ಯ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಉಪನ್ಯಾಸವನ್ನ ಆಲಿಸಿದ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಓವರ್ ಟು ಮಿಸ್ಟರ್ ಮಹದೇವಪ್ಪ ಸರ್ ಫಾರ್ the continuation of this program. Thank you.